ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ವಂದಿಪೆ. ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ವಂದಿಪೆ. ಜಗದೆ ಮುದವ ನೀಡು ಎನ್ನುತ್ತ ಮನದೆ ಗುಡಿಯೋಳ್ ಪೂಜಿಸಿ. ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ವಂದಿಪೆ. ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ವಂದಿಪೆ. ಜಗದೆ ಮುದವ ನೀಡು ಎನ್ನುತ್ತ ಮನದೆ ಗುಡಿಯೋಳ್ ಪೂಜಿಸಿ. ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ವಂದಿಪೆ. ಸಕಲ ಶ್ರುತಿ ಶಾಸ್ತ್ರಗಳ ಅಧಿನಾಯಕ ನೀನೇ. ವಿಘ್ನಗಳನ್ನೆಲ್ಲ ಕಳೆವ ವಿಘ್ನೇಶ್ವರ ನೀನೇ. ಸಕಲ ಶ್ರುತಿ ಶಾಸ್ತ್ರಗಳ ಅಧಿನಾಯಕ ನೀನೇ. ವಿಘ್ನಗಳನ್ನೆಲ್ಲ ಕಳೆವ ವಿಘ್ನೇಶ್ವರ ನೀನೇ. ಮತಿದಾಯಕ ಗಣನಾಯಕ ಕೃತಿಘರಸುತೆ ಜಯಗೊಳಿಸುನಿ. ಮತಿದಾಯಕ ಗಣನಾಯಕ ಕೃತಿಘರಸುತೆ ಜಯಗೊಳಿಸುನಿ. ಓಂಕಾರನ ಶ್ರೀ ಗಣಪನ ಸಿರಿ ಚರಣಕ್ಕೆ ವಂದಿಪೆ. ಕೀರ್ತನಾರಂಭ ಕಾಲದಲ್ಲಿ ಸಕಲ ಲೋಕ ವಂದ್ಯನಾಗಿರ್ತಕ್ಕಂಥ ಪರಮಾತ್ಮ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ಋಣವಿಲ್ಲದೆ ಯಾವ ಕಾರ್ಯವೂ ಈ ಜಗತ್ತಿನಲ್ಲಿ ನಡೆಯುವಂತೆಯೇ ಇಲ್ಲ. ಅವನ ಸಂಕಲ್ಪದಂತೆ ಏನಾಗಬೇಕಾಗಿದೆಯೋ ಅದಾಗುತ್ತಲ್ಲದೆ ನಾವೆಲ್ಲರೂ ಏನು ಪ್ರಯತ್ನವನ್ನು ಮಾಡಿದರೂ ಆಗುವುದಿಲ್ಲ. ಅದಕ್ಕೆ ದೊಡ್ಡವರು ಹೇಳಿದರು, ವಿಧಿ ಬಲವ ಮೀರಲಳವಲ್ಲ. ವಿಧಿಯ ಬರೆದ ವಿಧಾತನಿಗಾದಡು ವಿಧಿ ಬಲವ ಮೀರಲಳವಲ್ಲ. ವಿಧಿ ಎಂಬುದನ್ನ ಮೀರಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವನ ಚಿತ್ತವೇನಿದೆಯೋ ಅದಾಗುತ್ತಲ್ಲದೆ ಸಾಮಾನ್ಯರಾದ ನಾವು ಅದನ್ನೇನು ಮಾಡಲಿಕ್ಕಾಗೋಲ್ಲ ಎನ್ನುವ ಅರ್ಥವನ್ನು ತೋರಿಸುವ ಕಥೆಯೇ ವಿಧಿವಿಲಾಸ, ಶಶಿರೇಖಾಪರಿಣಯ, ಮಾಯಾ ಬಜಾರ್ ಅನ್ನುವ ಎಲ್ಲ ಹೆಸರನ್ನು ಹೊತ್ತದ್ದು. ಪ್ರಾರಂಭಕ್ಕೆ ಪರಮಾತ್ಮನ ಕರುಣೆಯನ್ನು ಬೇಡುತ್ತಾ ಎಲ್ಲ ಹಿರಿಯರಿಗೂ ವಂದಿಸಿ ಕಥಾ ಪ್ರಾರಂಭವನ್ನು ಮಾಡೋಣ. ಮೆರವಪುರದೊಳಗೆ ಹಿರಿಯವನೆನ್ನಿಸಿದ ಪರಮ ಪುರುಷ ಹರಿಚರಿತೆಯ ಪಾಡೆ. ಪಾಡಿ ಪೊಗಳಲ್ ಅತಿಮೋದವೆನಿಪುದು. ಪಾಡಿ ಪೊಗಳಲ್ ಅತಿಮೋದವೆನಿಪುದು. ಸುಚಿರ ಭಾಗ್ಯ ಸುಸಾಧಕವೋ. ರಾಮ ರಾಮ ಜಯ ರಾಮ 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 ಸೀತಾರಾಮ ಜಯ ಜಯ ರಾಮ ರಾಮ ರಾಮ. ದ್ವಾಪರ ಯುಗದಲ್ಲಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾದ ಪಾಂಡವರು ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳಲ್ಲಿರುವ ಸಂದರ್ಭದಲ್ಲಿಯೂ ಕೂಡ ಹರಿ ತನ್ನ ಒಲಿಮೆಯನ್ನು ತೋರಿದ್ದಾನೆ. ಇಂಥ ಸಂದರ್ಭದಲ್ಲಿ ತನ್ನ ತಂಗಿಯಾಗಿರತಕ್ಕಂಥ ಸುಭದ್ರಾದೇವಿಯನ್ನು, ತಂಗಿಯ ಮಗನಾಗಿರುವ ಅಭಿಮನ್ಯುವನ್ನು ಕರತಂದು ತನ್ನ ದ್ವಾರಕಾ ನಗರದಲ್ಲಿ ಇರಿಸಿಕೊಂಡಿದ್ದಾನೆ. ಪಾಂಡವರು ವನವಾಸದಲ್ಲಿರುವ ಸಮಯದಲ್ಲಿ ನಾಡಿನಲ್ಲಿ ಸುಖ ಸಂಪದಗಳಲ್ಲಿ ಕೂಡಿ ಬಾಳಬಹುದಾಗಿದ್ದರೂ ಸಹ ಸುಭದ್ರೆಯು ತನ್ನ ಪತಿಯನ್ನೇ ಸ್ಮರಣೆ ಮಾಡುತ್ತಾ ಅನವರತ ಆತನ ಶ್ರೇಯಸ್ಸನ್ನೇ ಕೋರುತ್ತ ಕಾಲವನ್ನು ಕಳೆಯುತ್ತಿದ್ದಾಳೆ. ಸುಭದ್ರೆಯ ಮಗನಾದ ಅಭಿಮನ್ಯು, ಬಲರಾಮನ ಮಗಳಾದ ಶಶಿರೇಖಾ ಮತ್ತು ಅನೇಕ ಪ್ರಮುಖರ ಮಕ್ಕಳುಗಳೆಲ್ಲರೂ ಸಹ ಅರಮನೆಯ ಹಿಂಭಾಗದಲ್ಲೇ ಇರಬಹುದಾದಂಥ ಪರ್ಣಶಾಲೆಯಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಒಂದು ದಿನ ಮಕ್ಕಳೆಲ್ಲರೂ ತಾವು ಆಟವಾಡ್ತಿರುವ ಸಂದರ್ಭ, ಗುರುಗಳು ಮಕ್ಕಳಿಗೆ ಅಪ್ಪಣೆ ಕೊಟ್ಟಿದ್ದಾರೆ, ಹೋಗ್ರಪ್ಪ ಆಟ ಆಡ್ಕೊಳ್ರು. ಎಲ್ಲ ಸೇರಿದ್ರು, ಏನಾಡೋಣ? ಒಬ್ಬ ಅಂದ ಬುಗುರಿ ಆಡೋಣ, ಇನ್ನೊಬ್ಬಂದ ಬೇಡಕಣ ಚೆಂಡಾಡೋಣ, ಇನ್ನೊಬ್ಬಂದ ಗೋಲಿ ಆಡೋಣ. ಅಲ್ಲಿ ಪುರೋಹಿತರ ಮಗ ಇದ್ದ, ಅವನು ಹೇಳಿದೆ, ಇವೆಲ್ಲ ಹಳೆ ಆಟ ಕಣಯ್ಯ, ಹೊಸ ಆಟ ಆಡೋಣ. ಯಾವುದಯ್ಯ ಹೊಸ ಆಟ? ಮದುವೆ ಆಟ ಆಡೋಣ. ಮದುವೆ ಆಟ ಅಂದ ಕೂಡಲೇ ಮಂತ್ರಿ ಮಗ ಸಿಟ್ಟಿಗೆದ್ದ, ಏನು ಹುಡುಗಾಟ ಮಾಡ್ಕೊಂಡಿದ್ದೀಯ? ಮದುವೆ ಆಟ ಅಂದ್ರೆ
ಅಲ್ಲ, ಹೆಣ್ಣು ಬೇಕು, ಗಂಡು ಬೇಕು, ಪುರೋಹಿತರು ಬೇಕು, ವಾಲ್ಗ ಬೇಕು, ವಾದ್ಯ ಬೇಕು, ಒಡವೆ ಬೇಕು, ತಿಂಡಿ ಬೇಕು, ತೀರ್ಥ ಬೇಕು, ಬಟ್ಟೆ ಬೇಕು, ಬರೆ ಬೇಕು, ಬೇಕು 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 ಎಷ್ಟೊಂದು ಬೇಕು ಅಂತ ಅದ್ರಲ್ಲಿ ಮದುವೆ ಮಾಡ್ತೀನಿ ಅಂತೀಯಲ್ಲ. ಆಗ ಪುರೋಹಿತರ ಮಗ ಹೇಳ್ದ, ಎಲ್ಲ ಇಲ್ಲೇ ಇದೆ. ಇಲ್ಲಿ ಅಕ್ಕಪಕ್ಕದ ಗಿಡಗಳಲ್ಲಿ ಬೆಳೆದಿರುವ ಹೂಗಳೇ ಆಭರಣ. ಗಂಡು ಹುಡುಗರೆಲ್ಲ ಗಂಡು ಹುಡುಗನ ಕಡೆಯವರು, ಹೆಣ್ಣು ಮಕ್ಕಳೆಲ್ಲ ಹೆಣ್ಣಿನ ಕಡೆಯವರು. ನಾನೇ ಪುರೋಹಿತ, ಮಂತ್ರಿ ಮಗ, ನೀನೇ ಯಜಮಾನ, ಮದುವೆ ಮಾಡಿಬಿಡೋಣ. ಅಲ್ಲೇ ಗಂಡು ಹೆಣ್ಣು ಯಾರಯ್ಯ, ಅದಕ್ಕೆ ಯಾಕೆ ಚಿಂತೆ? ಇದೋ ಸುಭದ್ರೆಯ ಮಗನಾದ ಅಭಿಮನ್ಯುವೇ ಗಂಡು, ಮದುವೆ ಗಂಡು. ಬಲರಾಮನ ಮಗಳಾದ ಶಶಿರೇಖೆಯೇ ಹೆಣ್ಣು. ಸಣ್ಣ ಪುಟ್ಟ ವಯಸ್ಸಿನ ಮಗುವಾದಂತಹ ಶಶಿರೇಖೆಯನ್ನ ಅಮ್ಮ ಮದುವೆ ಮಾಡ್ಕೊಳ್ತೀಯ ಅಂದ್ರೆ ಯಾಕೆ ತಲೆ ತಗ್ಗಿಸಿದ್ಲಂತೆ. ಇದನ್ನು ನೋಡಿ ಆಟವಾಡೋಣ, ಪ್ರಾರಂಭ ಮಾಡೋಣ. ಹೋಗಿ ಎಲ್ಲ ಹುಡುಗರು ಅವರವರ ಮನೆಗಳಿಗೆ ಹೋಗಿ ತಿಂಡಿ ತೀರ್ಥಗಳನ್ನು ತೆಗೆದುಕೊಂಡು ಬನ್ನಿ. ಆ ತಿಂಡಿ ತೀರ್ಥಗಳನ್ನು ತರುವಾಗ ತಟ್ಟೆ ಲೋಟ ತರ್ತಿರಲ್ಲ, ಅದೇ ಸಾಕು. ಆ ತಟ್ಟೆ ಬಟ್ಲುಗಳೇ ವಾದ್ಯ. ಪ್ರಾರಂಭವಾಗ್ಲಿ. ಮದುವೆ ಹೆಣ್ಣು ಮದುವೆ ಗಂಡನ್ನು ಕೂರಿಸಿದ್ದೆ. ಆ ಪುರೋಹಿತರ ಮಗ ಪ್ರಾರಂಭಿಸಿದ. ಸುಲಗ್ನೋ ಸಾವಧಾನೋ ಶುಭಮುಹೂರ್ತೋ ಸಾವಧಾನಂ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಮಾಂಗಲ್ಯಂ ತಂತು ನಾನೇನ. ಅಲ್ಲ, ಏನ್ ಮಾಡ್ತಾ ಇದ್ದೀರ? ವಾಲ್ಗ ಬಾರಸರಯ್ಯ. ಈ ಹುಡುಗರು ತಟ್ಟೆ ಬಟ್ಲೆಲ್ಲ ತಂದಿದ್ರಲ್ಲ, ದಡ 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 ಅಂತ ಹೊಡೆದರು. ಈ ಗದ್ದಲವನ್ನು ಕೇಳಿ ಅರಮನೆಯ ಮೇಲೆ ಕುಳಿತಿರತಕ್ಕಂಥ ಬಲರಾಮದೇವ ಒಂದು ಸಲ ಉದ್ಯಾನವನದ ಕಡೆಗೆ ಬಾಗಿ ನೋಡ್ತಾನೆ. ಗಂಡು ಹೆಣ್ಣುಗಳಂತೆ ಕುಳಿತಿರುವ ಈ ಇಬ್ಬರು ಮಕ್ಕಳನ್ನು ನೋಡಿ ಸಂತೋಷವಾಯಿತು. ಯಾರಲ್ಲಿ? ಕೃಷ್ಣನ್ ಕರ್ಕೊಂಬನ್ನಿ. ಸೇವಕರು ಕೃಷ್ಣನಿಗೆ ವರ್ತಮಾನ ಮುಟ್ಟಿಸಿದರೆ ಪರಂಧಾಮ ಓಡಿ ಬಂದನಂತೆ. ಅಣ್ಣನ ಮುಂದೆ ತಮ್ಮನಾದವನು ಹೇಗಿರಬೇಕು ಎಂಬುದನ್ನು ತೋರುವ ಸಲುವಾಗಿ ಕರಗಳನ್ನು ಜೋಡಿಸಿ ಅಂಜಲಿ ಬದ್ಧನಾಗಿ ಅಣ್ಣನ ಮುಂದೆ ನಿಂತನಂತೆ. ಅಣ್ಣ, ಏನಣ್ಣ? ತಮ್ಮ, ಅಲ್ಲಿ ನೋಡೋ, ನೋಡಲ್ಲಿ ವನದಲ್ಲಿ ಮೆರೆವ ಸೊಬಗ ಖನಿಯ, ನೋಡಲ್ಲಿ ವನದಲ್ಲಿ ತಾರಾ ಶಶಿಗಳ ತೆರೆದೆ, ತಾರಾ ಶಶಿಗಳ ತೆರೆದೆ ಮೆರವ ಹೂವರದಿವರ, ನೋಡಲ್ಲಿ ವನದಲ್ಲಿ ನೋಡಲ್ಲಿ. ಕೃಷ್ಣ, ಅವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡೋ. ಕೃಷ್ಣ ಬಾಗಿ ನೋಡಿ ಹೇಳ್ತಾನೆ, ಅಣ್ಣ ಏನೋ ಮಕ್ಕಳು ಆಟ ಆಡ್ತಾ ಇದ್ದಾರೆ ಕಣೋ. ಬಲರಾಮಗೆ ಸಿಟ್ಟಾಯ್ತು. ಯಾವಾಗ ನೋಡ್ಲು ನೀನು ಇಂತಹ ತಮಾಷೆ ಮಾತೆ ಆಡ್ತಾ ಇರ್ತೀಯಲ್ಲೋ. ಅಲ್ಲ, ಮಕ್ಕಳಾಟ ಅಂತೀಯ, ಇದು ನನಗೊಂದು ಪಾಠ. ಹೇಗಣ್ಣ ಪಾಠ? ಹೇಗೆ ಎಂದರೆ ನನ್ನ ಮಗಳಾಗಿರುವ ಶಶಿರೇಖೆಗೆ ತಕ್ಕ ವರ ಎಂದರೆ ಈ ಅಭಿಮನ್ಯುವೆ. ಯಾರಲ್ಲಿ? ಸುಭದ್ರೆಯನ್ನು ಕರ್ಕೊಂಬನ್ನಿ. ತನ್ನ ಅರೆಯಲ್ಲಿ ತನ್ನ ಪತಿಯನ್ನೇ ಸ್ಮರಣೆ ಮಾಡದ ಕುಳಿತಿರುವ ಸುದತಿಯಾದ ಸುಭದ್ರೆಯನ್ನು ಕರೆತಂದರಂತೆ. ಕರಗಳನ್ನು ಜೋಡಿಸಿ ಅಣ್ಣನ ಮುಂದೆ ನಿಂತ ಸುಭದ್ರೆ ಕೇಳುತ್ತಿದ್ದಾಳೆ, ಏನಣ್ಣ? ಅಮ್ಮ, ಅಲ್ಲಿ ನೋಡಮ್ಮ. ಉದ್ಯಾನವನದ ಕಡೆಗೆ ಕರವನ್ನು ತೋರಿಸುತ್ತಾ ಬಲರಾಮದೇವ ತೋರಿಸಿದರಂತೆ. ನೋಡಲ್ಲಿ. ಸುಭದ್ರೆ ನೋಡಿ ಆ ಇಬ್ಬರು ಮಕ್ಕಳು ಕುಳಿತಿರುವುದನ್ನು ನೋಡಿ, ಅಣ್ಣ ನನ್ನ ಮಗ ನೋಡೋ ಎಷ್ಟು ಚೆನ್ನಾಗಿ ಕೂತಿದ್ದಾನೆ. ಬಲರಾಮ್ ಹೇಳಿದ, ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಾಡ್ತಿದ್ದಾಳೆ. ಕೃಷ್ಣ ಹೇಳಿದ, ನಿಮ್ಮಿಬ್ಬರು ಮಕ್ಕಳು ಚೆನ್ನಾಗೇ ಇದ್ದಾರೆ, ಮುಂದಲ ವಿಚಾರ ಏನು? ಸುಭದ್ರ, ಇದೋ ತಾಯಿ, ನಾನು ನಿನಗೊಂದು ಮಾತು ಕೊಡ್ತಿದ್ದೇನೆ. ನನ್ನ ಮಗಳಾಗಿರುವ ಶಶಿರೇಖೆಯನ್ನ ನಿನ್ನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡೋದು. ಇದು ನನ್ನ ಮಾತು, ಇದು ಸತ್ಯ. ಈ ನನ್ನ ಮಾತಿಗೆ ಈ ಕೃಷ್ಣನೇ ಸಾಕ್ಷಿ. ಕೃಷ್ಣ ನೋಡ್ದ, ನನ್ಯಾಕೆ ಕೆಳದಾಡ್ತೀರಪ್ಪ ಅಣ್ಣ, ನೀನೊಬ್ಬ ರಾಜ, ನಿನ್ನ ಮಾತು. ಕೃಷ್ಣ, ನಾನು ಆಡಿದ ಮೇಲೆ ಮುಗಿಯಿತು, ನೀನೇ ಸಾಕ್ಷಿ. ಕೃಷ್ಣ ಹೇಳಿದ, ಹಾಗಾದ್ರೆ ತಾಳು, ನಾನು ಹಾಕಿರುವ ಈ ಉತ್ತರೀಯದಲ್ಲಿ ಕೊನೆಯಲ್ಲಿ ಒಂದು ಗಂಟು ಹಾಕಿಡ್ತೇನೆ. ನೀನು ಮರ್ತು ಹೋದಾಗ ನಿನಗೆ ಜ್ಞಾಪಕ ಮಾಡುವ ಸಲುವಾಗಿ ಇದನ್ನು ಹಾಕಿಟ್ಟಿರ್ತೇನೆ ಅಂತ ಹೇಳಿ ಉತ್ತರೀಯದಲ್ಲಿ ಒಂದು ಗಂಟು ಹಾಕ್ತಾ ಅಣ್ಣನ ಕೇಳಿದ, ಅಣ್ಣ ಗಂಟು ಹಾಕ್ಲಾ? ಹಾಕೋ. ಗಂಟು ಹಾಕ್ಲಾ? ಹಾಕೋ. ಅಣ್ಣ ಗಂಟು ಹಾಕ್ಲಾ? ಹಾಕೋ. ಕೃಷ್ಣ ಗಂಟು ಹಾಕಿದರಂತೆ. ಆ ಗಂಡು ಹೆಂಡೆಗಳಿಗಿಬ್ಬರಿಗೂ ಋಣಾನುಬಂಧ ಎಂಬ ಗಂಟನ್ನು ಹಾಕಿಬಿಟ್ಟ. ಕಾಲ ಕಳೆಯುತ್ತಿದೆ. ಜಗದೀಶನ ಒಲಿಮೆಯಿಂದ ದಿನ 1, 2, 3, 4 ದರದಲ್ಲಿ ಕಳೆಯಿತಾಗ ವಾರ, ವಾರ 1, 2, 3, 4 ದರ ಕಳೆಯಿತಾಗ ಮಾಸ, ಮಾಸ ಉರುಳಿ ವರುಷಗಳು ಹರುಷದಲ್ಲಿ ಉರುಳಿತಾಗ ಬೇಗ. ನಾರಾಯಣ. ಕಾಲ ಕಳೆಯುತ್ತಿದೆ. ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಮಹಾನುಭಾವರಾದ ಅಭಿಮನ್ಯು ಸಕಲ ವಿದ್ಯಾ ವಿಶಾರದನಾದ, ಅಸ್ತ್ರಶಾಸ್ತ್ರ ಕೋವಿದನಾದ, ಸಿಂಹದ ಮರಿ ಸಿಂಹವೇ ಆದೀತು ಎಂಬಂತೆ
ತಾನು ಅತಿರೂಪಲಾವಣ್ಯವಂತನೂ ಗುಣವಂತನೂ ವಿದ್ಯಾವಂತನೂ ಪರಾಕ್ರಮಿಯೂ ಆಗಿ ಬೆಳೆಯುತ್ತಿದ್ದಾನೆ. ವಿವಾಹಕ್ಕೆ ಯೋಗ್ಯಳಾಗಿದ್ದಾಳೆ ಶಶಿರೇಖಾ. ಒಂದು ಸಲ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಪರಮಾತ್ಮನ ಧ್ಯಾನ ಮಾಡಿಕೊಂಡಿದ್ದೇ ಬರ್ತಾ ಇದ್ದಾರೆ ಬಲರಾಮನ ಆಸ್ಥಾನಕ್ಕೆ. ಹೇ ಕೃಷ್ಣ, ಮುರಳಿ ಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪ ಹರಿ. ಹೇ ಮುರಳಿ ಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪ ಹರಿ. ನಂದ ಕುಮಾರ ನವನೀತ ಚೋರಾ ಕೃಷ್ಣಾನಂದ ಕುಮಾರ ನವನೀತ ಚೋರ ವೃಂದಾವನ ಸಂಚಾರ ವೃಂದಾವನ ಸಂಚಾರ. ಮುರಳಿ ಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪ ಹರಿ. ನಾದ ವೇದ ಸಂಬಲಯ ಶ್ರೀಧರ 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 ಶ್ರೀಧರ. ನಾರಾಯಣ. ನಾದ ವೇದ ಸಂಬಲಯ ಶ್ರೀಧರ ಮೋದಕರ ನಿಗಮಾಗಮ ಸಾರ ಮೋದಕರ ನಿಗಮಾಗಮ ಸಾರ. ನಾರದ ಹೃದಯ ವಿಹಾರ ದೇವಾ ನಾರದ ಹೃದಯ ವಿಹಾರ ದೇವ. ಮುರಳಿ ಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪ ಹರಿ. ಮುರಳಿ ಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪ ಹರಿ. ನಾರಾಯಣ. ನಾರದ ಮಹರ್ಷಿಗಳು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ನೇರವಾಗಿ ಅರಮನೆಯನ್ನು ಪ್ರವೇಶ ಮಾಡಿದರೆ ಒಡ್ಡೋಲಗದಲ್ಲಿ ಕುಳಿತಿದ್ದ ಬಲರಾಮದೇವ ಎದ್ದು ಕೈಗಳನ್ನು ಜೋಡಿಸಿ, ಬ್ರಹ್ಮಪುತ್ರ ಸ್ವಾಗತ, ಹೀಗೆ ದಯಮಾಡಿಸಿ. ಉಚಿತಾಸನದ ಮೇಲೆ ನಾರದರು ಕುಳಿತಿದ್ದಾರೆ. ಆ ವೇಳೆಗೆ ಸರಿಯಾಗಿ ಬಲರಾಮನ ಮಗಳಾದ ಶಶಿರೇಖೆ ಓಡಿ ಬಂದು ನಮಸ್ಕಾರ ಮಾಡಿದ್ಲಂತೆ. ನಾರದರ ಆಶೀರ್ವಾದ ಮಾಡಿದರು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಜಾಗೃತಿಯಾಗಿ ಮದುವೆಯಾಗಲಿ. ಬಲರಾಮನಕ್ಕ, ನಾರದ ಮಹರ್ಷಿಗಳೇ, ನಿಮ್ಮ ಆಶೀರ್ವಾದದಂತೆ ನನ್ನ ಮಗಳಿಗೆ ಅತಿ ಜಾಗೃತಿಯಾಗಿ ವಿವಾಹವಾಗುತ್ತೆ. ಬಹಳ ಸಂತೋಷ. ಬಲರಾಮದೇವ ಗಂಡಿ ಯಾರು? ನಾರದರೆ ಮನೆಯಲ್ಲೇ ಇದ್ದಾನೆ. ಯಾರಪ್ಪ? ಇನ್ಯಾರು ನಾರದರೆ? ನನ್ನ ತಂಗಿಯಾದ ಸುಭದ್ರೆಯ ಮಗ ಅಭಿಮನ್ಯು. ನಾರದರು ಕೃಷ್ಣನ ಕಡೆ ತಿರುಗಿದರೆ ಹೌದು ಎನ್ನುವಂತೆ ತಲೆಯಾಡಿಸಿದರಂತೆ ಕೃಷ್ಣ. ಇದನ್ನು ಕಂಡ ನಾರದರು ತೀರ್ಮಾನ ಮಾಡಿದರು, ಜಗದೊಡೆಯನಾದ ಕೃಷ್ಣನ ಒಲಿಮೆಗೆ ಪಾತ್ರವಾದ ಮೇಲೆ ಇದು ಹಾಗೆ ಆಗೋದು. ಆದರೆ ನಾನು ಬಂದು ಸುಮ್ಮನೆ ಯಾಕೆ ಹೋಗೋದು? ಬಲರಾಮದೇವ ಬಹಳ ಸಂತೋಷ. ರೇವತಿಯನ್ನು ಕಂಡು ಬಹು ದಿವಸವಾಗಿದೆ, ಆದ್ದರಿಂದ ಅಂತಃಪುರಕ್ಕೆ ಹೋಗಿ ಆಕೆಗೆ ಆಶೀರ್ವಾದ ಮಾಡಿ ಬರ್ತೇನೆ ಅಂತ ನೇರವಾಗಿ ಒಳಗೆ ಬಂದರು. ರೇವತಿ ದೇವಿ ನಮಸ್ಕಾರ ಮಾಡಿದರೆ, ಶ್ರೇಯೋಮಾನ್ ಭವ. ಅಮ್ಮ, ಮಗಳ ಮದುವೆಯಂತೆ? ಹೌದು ನಾರದ್ರೆ. ಗಂಡು ಅಭಿಮನ್ಯು? ಹೌದೇ, ಬಹಳ ಸಂತೋಷ ಅಮ್ಮ, ಬಹಳ ಚೆನ್ನಾಗಿರುತ್ತಮ್ಮ. ಆ ಗಂಡು ಹೆಣ್ಣುಗಳು ನಿಂತು ಬಿಟ್ಟರೆ ಲಕ್ಷ್ಮೀನಾರಾಯಣರಿದ್ದಾಗಿರ್ತಾರೆ. ಆದರೆ ಏನು ಗುರುಗಳೇ? ಆದರೆ ಅಲ್ಲ, ಏನಿಲ್ಲ, ನಾನು ಮಾತಾಡೋದೇ ಹಾಗೆ. ಯಾವಾಗಲೂ ನಾನು ಮಾತು ಆಡೋ ಕ್ರಮವೇ ಹಾಗೆ. ಬಹಳ ಚೆನ್ನಾಗಿರ್ತಾರಮ್ಮ, ರಥಿ ಮನ್ಮಥರಿದ್ದಾಗಿರ್ತಾರೆ. ಆದರೆ ಏನು ಗುರುಗಳೇ ಹಾಗಂತಿರಲ್ಲ? ಅಮ್ಮ, ಮಧ್ಯ ಪ್ರವೇಶ ಮಾಡದ ಅಂತೀಯೋ ಏನೋ? ಇಲ್ಲ ನಾರದ್ರೆ. ಹಾಗಾದ್ರೆ ಕೇಳು, ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಿದ್ದರಿಂದ ಸುಭದ್ರ ಬಂದು ತವರು ಮನೆಯಲ್ಲಿ ಸೇರಿಕೊಂಡಿದ್ದಾಳೆ. ಇನ್ನ ಅಭಿಮನ್ಯುವಿಗೆ ಶಶಿರೇಖೆಯನ್ನು ಕೊಟ್ಟರೆ ಅವಳು ಇಲ್ಲೇ ಇರ್ತಾಳೆ. ಆಳಲು ನಾಡಿಲ್ಲ, ಉಡಲು ಒಡವೆ ವಸ್ತ್ರಗಳಿಲ್ಲ, ರಾಜಭೋಗಗಳಿಲ್ಲ. ಕಾಡು ನಾಡಲವ ಪಾಂಡವರ ಮನೆಗೆ ನಿನ್ನ ಮಗಳನ್ನ ಅಲ್ಲ ಸುಮ್ಮನೆ ಹಾಗಂದೆ. ಅಂತೂ ಗಂಡು ಹೆಣ್ಣು ಬಹಳ ಚೆನ್ನಾಗಿರ್ತಾರೆ. ರೇವತಿ ತೀರ್ಮಾನ ಮಾಡಿದ್ಲು, ಇಲ್ಲ, ಈ ವಿಚಾರವೇ ನನಗೆ ಹೊಳೆಯಲಿಲ್ಲ ಗುರುಗಳೇ. ಬರಲಿ ನಮ್ಮ ಯಜಮಾನರು. ಯಾರಲ್ಲಿ? ಬರ ಹೇಳಿ ನಮ್ಮ ಯಜಮಾನರನ್ನ. ಸಭೆಯನ್ನು ಮುಗಿಸಿ ಬಲರಾಮದೇವರು ಬಂದಾಗ ರೇವತಿ ಕೇಳುತ್ತಿದ್ದಾಳೆ, ಸ್ವಾಮಿ, ನನ್ನ ಮಗಳನ್ನು ಯಾರು ಕೊಟ್ಟು ಮದುವೆ ಮಾಡ್ತಿದ್ದೀರಿ? ಇದೇನು ಹೀಗೆ ಕೇಳುತ್ತಿದ್ದೀರಿ ರೇವತಿ? ಆಗಲೇ ತೀರ್ಮಾನವಾಗಿಲ್ಲವೇ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡೋದು ಅಂತ? ಸಾಧ್ಯವಿಲ್ಲ. ನೀವೇನಾದರೂ ಆ ಸುಭದ್ರಾ ತನಯನಿಗೆ ಕೊಟ್ಟು ಮದುವೆ ಮಾಡೋದಾದ್ರೆ ನನ್ನ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಬಲರಾಮ ಹೆದರ್ಬಿಟ್ಟ. ಅಯ್ಯೋ, ತಾಳು. ಈ ಬಹುಜನ ಹೆಣ್ಣು ಮಕ್ಕಳಿಗೆ ಇದೊಂದು ಮಾತು ಆಗಾಗ.
ಗಂಡನ ಹತ್ರ ನೀವು ಹೀಗೆ ಮಾಡ್ತೀರಿ, ನಾ ಕೆರೆಯಲ್ಲೋ ಬಾವಿಲೋ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ. ಗಂಡಸರು ಹೇಳ್ತಿರ್ತಾರಲ್ಲೇ, ನಿನಗೆ ಈಗ ಗೊತ್ತಾಗಲ್ಲ ಕಣೆ, ನಾ ಕಣ್ಣು ಮುಚ್ಕೋಬೇಕು, ನಿನಗೆ ಗೊತ್ತಾಗಬೇಕು. ಅವ್ರು ಹೇಳೋದು ನಿಜವೇ. ಆಯಪ್ಪ ಕಣ್ಣು ಮುಚ್ಕೊಂಡಾಗಲೇ ಆಯಮ್ಮನಿಗೆ ಗೊತ್ತಾಗೋದು. ಏನು ಗೊತ್ತಾಗೋದು ಅಂದರೆ ಆಯಪ್ಪ ಕಣ್ಣು ಮುಚ್ಕೊಂಡ ಅಂತ ಗೊತ್ತಾಗೋದು. ಯಾರು ಹೋದರೂ ಜಗತ್ತು ನಿಲ್ಲುವಂತಿಲ್ಲ. ಆ ಜಗದ ಕಾಲಚಕ್ರವನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆ ವಿಧಿಲಿಖಿತ ಪರಮಾತ್ಮನ ಇಚ್ಛೆ. ಇಲ್ಲಿ ಬಲರಾಮದೇವ ಹೆದರಿ ತಾಳು ಬೇಡ, ಹೋಗಲಿ ನಿನಗೆ ಇಚ್ಛೆ ಇಲ್ಲ ಅಂದ್ರೆ ಅಭಿಮನ್ಯು ಕೊಡೋದು ಬೇಡ, ಇನ್ಯಾರು ಕೊಟ್ಟು ಮದುವೆ ಮಾಡೋದು? ಮದುವೆ ಅಂತೂ ಬೇಗ ಆಗಬೇಕು, ಸರಿಯಾದ ಗಂಡು ಬೇಕಲ್ಲ ಅನ್ನುವಾಗ ಪಕ್ಕದಲ್ಲಿ ನಿಂತಿದ್ದ ನಾರದರು ನಾರಾಯಣ ಅಂದ್ರು. ಅರ್ಥಾತ್ ನನ್ನ ಕೇಳ್ರಯ್ಯ ಅನ್ನೋ ಅಭಿಪ್ರಾಯ. ಬಲರಾಮ ಓಡಿ ಬಂದ, ಗುರುಗಳೇ ನೀವು ಸರಿಯಾದ ಸಮಯದಲ್ಲಿ ಇಲ್ಲೇ ಇದ್ದೀರಾ, ನನ್ನ ಮಗಳಿಗೆ ತಕ್ಕನಾಗಿರುವ ವರ ಯಾರಾದರೂ ಇದ್ದರೆ ತಾವು ಹೇಳಿ. ಬಲರಾಮ ದೇವ, ಅಭಿಮನ್ಯು ಕೊಡೋದು ತೀರ್ಮಾನ ಮಾಡಿದ್ಯಲ್ಲ? ಮಾಡಿದ್ದೆ ನಾರದರೆ, ಯಾಕೋ ಸರಿ ಹೋಗ್ಲಿಲ್ಲ, ಬದಲಾಯಿಸಿಬಿಟ್ಟೆ. ಹಾಗಾದ್ರೆ ನಿನ್ನ ಯೋಗ್ಯತೆಗೆ ನಿನ್ನ ಮಗಳ ರೂಪಕ್ಕೆ ತಕ್ಕ ವರ ಎಂದರೆ ಯಾರು? ಹಾ, ಸಿಕ್ಕಿದ. ಯಾರು ನಾರದ್ರೆ? ಅವ ಯಾರು ನಾರದ್ರೆ? ಅವ ದುರ್ಯೋಧನನ ಮಗ, ನಿನ್ನ ಶಿಷ್ಯನ ಮಗ ಅವ. ನಾರದರಿಗೆ ಹೆಸರು ತಿಳಿದಿದ್ದರೂ ಸಹ ಸುಮ್ಮನಾದರೂ ಅವ ಅವ ಅಂತ ಎಳೆಯುತ್ತಿದ್ದಾರೆ. ಯಾರು ಗುರುಗಳೇ? ಅದೇ ಕಣಯ್ಯ ಅವ. ಅವನ ಹೆಸರು ಲಕ್ಷಣ. ವರರಾಜ ತಿಲಕ ಮಣಿಯಂತೆ ಮೆರವ ಅವ ಲಕ್ಷಣ. ವರರಾಜ ತಿಲಕ ಮಣಿಯಂತೆ ಮೆರವ ಅವ ಲಕ್ಷಣ. ಅಯ್ಯ, ಅವ ದುರ್ಯೋಧನನ ಮಗ, ಅವ ಲಕ್ಷಣ ಅಂದ್ರು. ಅವ ಲಕ್ಷಣ ಅಂತ ದೀರ್ಘ ಮಾಡ್ತಿದ್ದಾರೆ, ಎರಡೂ ಸೇರಿಸಿದರೆ ಅವಲಕ್ಷಣ. ಬಲರಾಮನಿಗೆ ಸಂತೋಷವಾಯಿತು. ಸತ್ಯವಾದ ವಿಚಾರ. ನನ್ನ ಶಿಷ್ಯನ ಮಗ, ನನ್ನ ಮಗಳು ಚಕ್ರವರ್ತಿನಿ ಅಂತ ಬಾಳ್ತಾಳೆ. ಯಾರಲ್ಲಿ? ಬರೀರಿ ಪತ್ರವನ್ನ. ನಾರದರು ಬರ್ತೇನೆ ನಾನು ನಾರಾಯಣ ಅಂತ ಹೊರಟರು. ಬಲರಾಮದೇವ ಪತ್ರವನ್ನು ಬರೆದು ದುರ್ಯೋಧನನಿಗೆ ಕಳುಹಿಸಿದರೆ, ದುರ್ಯೋಧನ ಪತ್ರವನ್ನು ಓದಿ ತನ್ನ ಮಾವನಾದ ಶಕುನಿಯನ್ನು ಕರೆದನಂತೆ. ಮಾವ, ಶಕುನಿ ಬಂದ. ಏನಪ್ಪ? ಬಲರಾಮದೇವ ತನ್ನ ಮಗಳನ್ನ ನನ್ನ ಮಗನಾದ ಲಕ್ಷಣನಿಗೆ ಕೊಡಲು ಮನಸ್ಸು ಮಾಡಿದ್ದಾನಂತೆ. ಒಪ್ಕೊಳ್ಳ ಮಾವ? ಒಪ್ಕೊಳ್ಳೋ ಮಾವ. ಅಲ್ಲಿ ನಮಗಾಗದೇ ಇರೋ ಕೃಷ್ಣ ಒಬ್ಬ ಇದ್ದಾನೆ ಕಾಣೋ. ಇದ್ರೂ ಚಿಂತೆ ಇಲ್ಲ. ದುರ್ಯೋಧನ, ಬಲರಾಮನ ಮಗಳು ನಮ್ಮ ಮನೆಗೆ ಬಂದುಬಿಟ್ಲು ಅಂದರೆ ಆಮೇಲೆ ಕೃಷ್ಣ ಪಾಂಡವರನ್ನು ಬಿಟ್ಟು ನಮಗೆ ಸಹಾಯ ಮಾಡಬೇಕಾಗುತ್ತೆ. ಒಪ್ಕೊಳ್ಳೋ. ಸಮ್ಮತಿ ಅಂತ ಪತ್ರ ಬರೆದರು. ಬಲರಾಮದೇವ ಆ ಪತ್ರವನ್ನು ನೋಡಿ ಸಂತುಷ್ಟನಾಗಿ ಸೇವಕರನ್ನು ಕರೆದ. ಅರಮನೆಯನ್ನು ಅಲಂಕಾರ ಮಾಡಿ, ಒಡೆ ವ್ಯವಸ್ಥೆಗಳನ್ನೆಲ್ಲ ಸಿದ್ಧ ಮಾಡಿ, ಪುರೋಹಿತರನ್ನು ಕರೆದು ಮುಹೂರ್ತವನ್ನು ನಿಶ್ಚಯಿಸಿ ವಿವಾಹಕ್ಕೆ ಏರ್ಪಾಡು ಮಾಡಿ, ಅರಮನೆಯೆಲ್ಲ ಅಲಂಕಾರವಾಗುತ್ತಿದ್ದರೆ, ಹೆಣ್ಣು ಮಕ್ಕಳು ಸಡಗರದಿಂದ ಓಡಾಡ್ತಿದ್ದರೆ ಇದನ್ನು ಕಂಡ ಸುಭದ್ರ ಬಂದು ಕೇಳಿದ್ಲಂತೆ, ಏನ್ರಮ್ಮ ಇಷ್ಟೊಂದು ಅವಸರ ನಿಮಗೆ? ಏನು ಓಡಾಟ? ಸುಭದ್ರಮ್ಮ, ರಾಜಕುಮಾರಿಯ ಮದುವೆ. ಹಾ, ರಾಜಕುಮಾರಿ ಮದುವೆ. ಹಾಗಾದ್ರೆ ನನ್ನ ಮಗ ಅಭಿಮನ್ಯುವಿನ ಮದುವೆ. ಒಬ್ಬಾಕೆಂದ್ಲಮ್ಮ, ಅಭಿಮನ್ಯುವಿನ ಮದುವೆ ಅಂತ ಹೇಳೋಕ್ಕಾಗಲ್ಲಮ್ಮ, ಇದಂತೂ ಬಲರಾಮ ದೇವರ ಮಗಳಾದ ಶಶಿರೇಖೆಯ ಮದುವೆ. ನಿನ್ನ ಮಗನಿಗೆ ಕೊಟ್ಟಲ್ಲ, ನೋಡು ಪತ್ರಿಕೆಯನ್ನ. ಪತ್ರಿಕೆಯಲ್ಲಿ ಬರೆದಿದೆ, ದುರ್ಯೋಧನ ಸಾರ್ವಭೌಮನ ಜ್ಯೇಷ್ಠ ಪುತ್ರನಾದ ಲಕ್ಷಣ ಕುಮಾರನಿಗೆ ಬಲಭದ್ರನ ಕುವರಿಯಾದ ಶಶಿರೇಖೆಯಂ ಕೊಟ್ಟು ಅಂತಿತ್ತು. ಕಂಡೊಡನೆ ಕಣ್ಣೀರು ಬರಲಾರಂಭಿಸಿತು ಸುಭದ್ರೆಗೆ. ಇಲ್ಲ ಇಲ್ಲ, ನಮ್ಮಣ್ಣ ನನಗೆ ಮೋಸ ಮಾಡಕ್ ಸಾಧ್ಯವಿಲ್ಲ. ನಮ್ಮಣ್ಣ ಹೀಗೆ ಮಾಡೋದಿಲ್ಲ. ಎಲ್ಲಿದ್ದಾನೆ ನಮ್ಮಣ್ಣ? ಅಮ್ಮ ಒಡ್ಡೋಲಕದಲ್ಲಿ ಕೂತಿದ್ದಾರೆ. ಅಣ್ಣ ಹೇಗಿದ್ದಳೋ ಹಾಗೆ ದಡದಡನೆ ಧಾವಿಸಿ ಸಭೆಗೆ ಬಂದರೆ ಬಲರಾಮದೇವ ಕೇಳಿದ, ಸುಭದ್ರ ಯಾಕಮ್ಮ ಹೀಗೆ ಬರ್ತಾ ಇದ್ದೀಯಾ? ಯಾಕಮ್ಮ ಹೀಗೆ ಬಂದೆ? ಅಣ್ಣ ಬಹಳ ಸಂಕಟವಾಗ್ತಾ ಇದೆ ಕಣ್ಣಣ್ಣ. ಅಣ್ಣ, ನಿನ್ನ ಮಗಳನ್ನ ಯಾರು ಕೊಟ್ಟು ಮದುವೆ ಮಾಡ್ತಿದ್ದೀಯೋ? ಬಲರಾಮದೇವರಿಗೆ ಅರ್ಥವಾಯಿತು ವಿಚಾರ ಸ್ವಲ್ಪ ವ್ಯತ್ಯಾಸವಾಗಿದೆ ಅಂತ. ಸುಭದ್ರ, ಇದು ಅರಮನೆ ಒಳಗಡೆ ನಾವು ಮಾತನಾಡಿಕೊಳ್ಳಬೇಕಾದ ವಿಚಾರ. ಹೋಗಮ್ಮ ಒಳಗಡೆ. ಅಣ್ಣ ಒಳಗಡೆ ಹೋಗಿ ಏನು ಮಾಡ್ಲೋ? ಅಂತರಂಗ ಬೇಯುತ್ತಿದೆ. ದಯಮಾಡಿ ಹೇಳು, ನಿನ್ನ ಮಗಳನ್ನು ಯಾರು ಕೊಟ್ಟು ಮದುವೆ ಮಾಡ್ತಿದ್ದೀಯಾ? ಎಲ್ಲರ ಎದುರಿನಲ್ಲಿ ಏಕಮ್ಮ ಈ ಪ್ರಶ್ನೆ. ಹೌದು, ಎಲ್ಲರಿಗೂ ತಿಳಿಯಲಿ ನಿನ್ನ ವಿಚಾರ, ಹೇಳು. ಸಿಟ್ಟಿಗೆದ್ದ ಬಲರಾಮ, ಎಲ್ಲರಿಗೂ ತಿಳಿಯಬೇಕೇ? ಹಾಗಾದರೆ ಕೇಳು. ನನ್ನ ಮಗಳಾಗಿರುವ ಶಶಿರೇಖೆಯನ್ನ ದುರ್ಯೋಧನ ಸಾರ್ವಭೌಮನ ಮಗನಾದ ಲಕ್ಷಣನ ಕೊಟ್ಟು ಮದುವೆ ಮಾಡ್ತಾ ಇದ್ದೇನೆ. ಸಾಕೆ? ಅಣ್ಣ, ನನ್ನ ಮಗನಿಗೆ ಅದು ಸುಮ್ಮನೆ ಹೇಳಿದ ಮಾತು ಬೇಡ, ಹೋಗಮ್ಮ. ಅಣ್ಣ, ನನ್ನ ಮಗನಿಗೆ ಏಕೆ ಕೊಡಬಾರದು ನಿನ್ನ ಮಗಳನ್ನ? ಬಲರಾಮ ಹೇಳಿದ, ಸುಭದ್ರ, ನನ್ನನ್ನು ಮತ್ತಷ್ಟು ಕೆರಳಿಸಬೇಡ, ಕೇಳು.
ತಿನ್ನಲನ್ನವಿಲ್ಲದೆ, ಉಡಲು ವಸ್ತ್ರವಿಲ್ಲದೆ, ಆಳಲು ಅರಸುತನವಿಲ್ಲದೆ ಕಾಡು ನಾಡು ಅಲೆವ ಆ ಪಾಂಡವರ ಮನೆಗೆ ನನ್ನ ಮಗಳನ್ನು ಕೊಡಲ ಹಕ್. ಸುಭದ್ರೆ ಹೇಳಿದ್ಲು, ನಿಜ ಅಣ್ಣ, ನೀನೀಗ ಮಾತನಾಡುತ್ತಿರುವುದು ಅಣ್ಣನಾಗಲ್ಲ, ಈ ನಾಡಾಳುವ ದೊರೆಯಾಗಣ್ಣ, ದೊರೆಯಾಗಿ. ಬಡತನ ಬರಬಾರದು, ಧರೆಯೊಳಗೆ ಬಡತನ ಬರಬಾರದು. ಬಡತನ ಬಂದರೆ ಕೆಡು ನುಡಿಗಳಾಡುವರು ಜನರು, ಬಡತನ ಬರಬಾರದು. ಬಡವರಾಗಿ ಹುಟ್ಟಬಾರದಣ್ಣ, ಇದು ಹೊರಟೆ ಎಂದು ಕಣ್ಣೀರು ಸುರಿಸಿ ಹೊರಟಳು. ಬಲರಾಮ ದೇವರು ಸುಭದ್ರಾ ಸುಭದ್ರಾ ಅಂತಿದ್ದರು, ನಿಲ್ಲದೆ ಹೊರಟೇ ಬಿಟ್ಲಂತೆ. ಆ ಹೊರಟು ಬಹುದೂರ ಬರುವಾಗ ಎದುರುಗಡೆಗೆ ಕಾಣಿಸಿದ ಆ ಕೃಷ್ಣ. ಅಣ್ಣ ಯಾಕ ಮಾಡ್ತಾ ಇದ್ದೀಯಾ? ನೋಡಣ್ಣ, ದೊಡ್ಡಣ್ಣ ಮಗಳನ್ನು ಕೊಟ್ಟು ನನ್ನ ಮಗನಿಗೆ ಮದುವೆ ಮಾಡ್ತೇನೆ ಅಂತ ನಿನ್ನೆದುರಿಗೆ ಹೇಳಿದ ಮಾತನ್ನು ತಪ್ಪಿ ಈಗ ದುರ್ಯೋಧನನ ಮನೆಗೆ ಹೆಣ್ಣನ್ನು ಕೊಡ್ತಿದ್ದಾನಲ್ಲೋ. ಕೃಷ್ಣ ಅಂದ, ಹ್ಯಾಕ್ ಕೊಡ್ತಾನಮ್ಮ? ಅದು ಹ್ಯಾಕ್ ಕೊಡ್ತಾನೆ? ನಾನಿಲ್ವಾ ಇಲ್ಲಿ? ಬಾ ಕೇಳ್ತೇನೆ. ಜೋರ ಕರ್ಕೊಂಬಂದ್ಬಿಟ್ಟ, ದಡ 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 ದಡನೆ. ಅಣ್ಣ, ನಿನ್ನ ಮಗಳನ್ನು ಯಾರು ಕೊಟ್ಟು ಮದುವೆ ಮಾಡ್ತಿದ್ಯಾ? ಬಲರಾಮ ಕೇಳಿದ, ನನ್ನ ಮಗಳನ್ನೇ ದುರ್ಯೋಧನನ ಮಗನಿಗೆ. ಯಾಕೋ? ಕೃಷ್ಣ ಅಂದ, ಏನೂ ಇಲ್ಲ, ಸುಮ್ಮನೆ ಕೇಳಕ್ ಬಂದೆ, ಬಾಮ್ಮ ಹೋಗೋಣ. ಸುಭದ್ರ ನೋಡಲು, ಏನಣ್ಣ ಅಷ್ಟು ಜೋರಾಗಿ ಬಂದು ತಣ್ಣಗೆ ಬಂದ್ಬಿಟ್ಟಲ್ಲೋ. ಅಮ್ಮ, ಒಂದು ಮಾತು ನಿನಗೆ ಹೇಳ್ಬೇಕಮ್ಮ, ಕೇಳು. ವಿಧಿ ಬಲವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿ. ಇದು ನಿನಗೆ ತಿಳಿಯದು ಅಂತಲ್ಲ, ನಿನಗೆ ಹೇಳಿದೆ. ನನ್ನ ಮಾತೊಂದು ಕೇಳ್ತೀಯಾ ಸುಭದ್ರ? ಅಣ್ಣ, ನಿನ್ನ ಮಾತು ಎಂದು ಕೇಳ್ತೇನೆ. ಏನು ಅಣ್ಣ? ಏನು ಇಲ್ಲ, ಊರ ಹೊರಬಾಗಿಲಲ್ಲಿ ಒಂದು ರಥ ಸಿದ್ಧವಾಗಿದೆ. ನಿನ್ನ ಮಗ ವ್ಯಾಯಾಮ ಶಾಲೆಯಿಂದ ಹಿಂತಿರುಗಿ ಬಂದ ಕೂಡಲೇ, ಗರಡಿ ಮನೆಯಿಂದ ಬಂದ ಕೂಡಲೇ ನಿನ್ನ ಮಗನ ಕರ್ಕೊಂಡು ನೀನು ಆ ರಥದಲ್ಲಿ ಕೂತ್ಕೊಂಡು ಹೊರಟೋಗು. ಸುಭದ್ರೆ ಕೃಷ್ಣನನ್ನೇ ನೋಡ್ತಿದ್ಲು. ಕೃಷ್ಣ ಕೇಳದ, ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಅಣ್ಣ, ನಿನಗಿಂತಲೂ ದೊಡ್ಡಣ್ಣ ಎಷ್ಟೋ ಮೇಲು, ಸಿಟ್ಟು ಬಂದ್ರು ಒಳಗೋಗು ಒಳಗೋಗು ಅಂತಿದ್ದ. ನೀನು ಕಳ್ಳ, ನೀನೇನು ಸಾಮಾನ್ಯದವನೇ, ಕಳ್ಳ, ಮನೆ ಹಾಳ, ಮೆತ್ತಗೆ ಮನೆಯಿಂದ ಹೊರಗಡೆ ಗಟ್ತಾ ಇದ್ದೀಯ. ಛೇ, ಇರಬಾರದು ಬಿಡೋ, ನಿಮ್ಮೆಲ್ಲರಿಂದ ಹೀಗನಿಸಿಕೊಂಡ ಮೇಲೆ ಇನ್ನಿರಬಾರದು ಅಂತ ಅಳುತ್ತಲೇ ಬಂದಿದ್ದೆ. ಮನೆಯಲ್ಲಿ ಕುಳಿತಳಂತೆ. ಆ ಮನೆಗೆ ಆ ವೇಳೆಗೆ ಸರಿಯಾಗಿ ಮಹಾನುಭಾವನಾದ ಅಭಿಮನ್ಯು ಮನೆಗೆ ಬರುತ್ತಿದ್ದಾನೆ. ಅಮ್ಮ, ತಾಯಿ ಅಳುತ್ತಾ, ಬಾಕಂದ, ಬಾರೋ ಮಗನೇ. ಕಂಡೊಡನೆಯೇ ಕೆಂಡವಾದ ಅಭಿಮನ್ಯು, ಯಾರು ನಿನ್ನ ಮನವನ್ನು ನೋಯಿಸಿದ ಘಾತಕರ ಮಾತ? ಹೆತ್ತವ್ವಳ ಮನ ನೋಯಿಸಿದ ಆ ದುರತ್ಮರ ಹೆಸರನ್ನು ಹೇಳು. ಪಿಡಿದವರನ್ನು ಎಳತಂದು ನಿನ್ನಡಿದಾವರೆಯಲ್ಲಿ ಪಿಡಿದ ಈ ಖಡ್ಗದಿಂದಲವರನ್ನ ಶತಛಿದ್ರವಾಗಿ ಛೇದಿಸಿಬಿಡ್ತೇನೆ. ಹೇಳಿ ಯಾರು? ಅಪ್ಪ, ನಿಮ್ಮ ದೊಡ್ಡ ಭಾವನಾದ್ರೇನು? ಕನಕುವೆನು ದ್ವಾರಕಿಯ ವಾರಿಧಿಯೊಳಗೆ ಮಾತಾ, ಕಲಕುವೆನು ದ್ವಾರಕಿಯ ವಾರಿಧಿಯೊಳಗೆ ಮಾತಾ, ಮನವನೋಗಿಸಿದ ಘಾತುಕನಂ ಬಿಡೆ ಬಿಡೆ, ಇದು ನಿಲ್ನಾಣೆ ಸತ್ಯ ಅಮ್ಮ. ಅಮ್ಮ, ದೊಡ್ಡ ಭಾವನಾದರೇನು ನಾನು ಹೆದರವನೆಂದು ಭಾವಿಸಿದೆಯಾ? ಶರವೊಂದರಿಂದಲೇ ಈ ದ್ವಾರಕೆಯನ್ನು ಶರಧಿಯೊಳಗೆ ಕಲಕಿ ಬಿಡ್ತೇನೆ. ಏನಂದ? ಜರಿದನೆ ನಿನ್ನ, ಜರಿದನೆ ಎಮ್ಮಪ್ಪನ. ಏನಂದನಮ್ಮ? ಅಪ್ಪ, ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದವನು ಈಗಿಲ್ಲ ಅಂತಾನೆ ಕಣ. ಅಭಿಮನ್ಯು ಅಂದ, ಇಷ್ಟೇನಾ ಅಮ್ಮ? ಮಗಳ ಕೊಡೋದು ಅವನಿಷ್ಟ, ಮದುವೆ ಆಗೋದು ನಮ್ಮಿಷ್ಟ, ಮಧ್ಯೆ ನಿನಗೆ ಬಂದಿರೋದೇನು ಕಷ್ಟ? ಸಾಕು, ಸುಮ್ಮನೆ ಕೂತ್ಕೊಳ್ಳೋ. ಈಗ ಶಶಿರೇಖೆ ಅಂದಿರ ಮನೆ ಸೊಸಿ ಆಗ್ತಾಳಲ್ಲೋ. ಅಮ್ಮ, ಚಿಕ್ಕ ಮಾವ ಏನಂದ? ಅವನು ಮಹಾ ಕಳ್ಳ ಕಣಪ್ಪ, ಮೆತ್ತಗೆ ನಮ್ಮನ್ನ ಈ ಊರಿಂದ ಕಳಿಸೋಕೆ ಏರ್ಪಾಡು ಮಾಡಿದ್ದಾನೆ ಕಣೋ. ಏನಂತಮ್ಮ? ರಥ ಸಿದ್ಧವಾಗಿದೆಯಂತೆ, ಕೂತು ಹೋಗು ಅಂತ ಹೇಳ್ತಿದ್ದಾನೆ. ಅಮ್ಮ, ನಮಗಿಲ್ಲಿ ಗೌರವ ಇಲ್ಲ ಅಂದ್ಮೇಲೆ ಇರಬಾರದು ಕಣೆ ಅಮ್ಮ, ನಡಿ ಹೋಗೋಣ. ತಾಯಿಯನ್ನು ಕರೆತಂದ, ರಥದಲ್ಲಿ ಕೂರಿಸಿದ. ಆ ಕುದುರೆಯ ಲಗಾಮನ ಕೈಯಲ್ಲಿ ಹಿಡ್ಕೊಂಡು ದ್ವಾರಕಾ ನಗರವನ್ನೇ ನೋಡುತ್ತಾ ಹೇಳ್ತಾನೆ, ಎಲ್ಲೋ ದ್ವಾರಕೆ, ನನ್ನನ್ನ ಅನೇಕ ವಿಧದಲ್ಲಿ ನಲಿಸಿದೆ. ಶಶಿರೇಖೆಯೇ ನನ್ನ ಸತಿ ಎಂಬ ಭ್ರಮೆಯನ್ನು ಮೂಡಿಸಿದೆ.
ಈಗ ನಿಮಿಷಾರ್ಧದೊಳಗಾಗಿ ನನ್ನ ಆಶಾ ಗೋಪುರವನ್ನು ಉರುಳಿಸಿ ನೆಲಸಮವನ್ನಾಗಿ ಮಾಡಿದೆ. ಕೃಷ್ಣ, ನಿನ್ನಿಚ್ಛೆಯಂತಾಗಲಿ ಎಂಬುದಾಗಿ ಚಬಕನ್ನು ತೆಗೆದ ಒಂದು ಸಲ ಫೇಡನ್ನು ಹೊಡೆದನಂತೆ. ಹೊರಟಿದೆ ಕುದುರೆ, ದಡ ದಡ ಧಾವಿಸಿ ಪೊರಟ ತುಲಗಮದು ನೇರನೆ ಸೇರಿತು ಕಾನನವಾ. ಹರಿಯ ಒಲಿಮೆಯನ್ನು ಪಡೆದ ನರ ಬಾಲ ತೆರಳಿದನ ಕ್ಷಣದೆ, ಮನದಲ್ಲಿ ಮಾಧವನ ಸ್ಮರಿಸುತ್ತಾ ಹೊರಟನ ಕ್ಷಣದೆ. ನಾರಾಯಣ ಹರಿನಾರಾಯಣ ನಾರಾಯಣ. ರಥ ಧಡ ಧಡ ಧಡನೆ ಬರುತ್ತಾ ಕಾಡನ್ನು ಸೇರಿದೆಯಂತೆ. ತಾಯಿ ಸುಭದ್ರೆ ನೋಡಿದ್ಲು, ಅಪ್ಪ ಇದೇಕೋ ರಥವನ್ನ ಕಾಡಿನ ಕಡೆಗೆ ಹೊರಡಿಸ್ತಿದ್ಯಾ? ಮಗ ಅಂದ, ಅಮ್ಮ ನಾನೆಲ್ಲ ಓಡಿಸ್ತಾ ಇರೋದು, ಆ ಕುದುರೆಗಳೇ ಓಡ್ತಾ ಇವೆ. ಆ ಕುದುರೆಗಳಿಗೆ ನಿಜವಾದ ಸಾರಥಿ ನಾನಲ್ಲ, ಶ್ರೀ ಕೃಷ್ಣಮೂರ್ತಿ. ತಾಯಂದ್ಲು, ಗೊತ್ತಾಯ್ತು ಕಣಪ್ಪ, ಆ ಕಳ್ಳ ಕಾಡಿಗೆ ಹೋಗೋ ಕುದುರೆಗಳನ್ನೇ ಕಟ್ಟಿಸಿದ್ದಾನೆ, ನಾವೆಲ್ಲಾದ್ರೂ ಬಿದ್ದು ಸಾಯಿಲಿ ಅಂತ. ಮಗನೇ, ಈಗಲಾದ್ರೂ ರಥವನ್ನು ಹಿಂದಕ್ಕೆ ತಿರುಗಿಸೋ. ಅಮ್ಮ, ನಿನ್ನುದರದಲ್ಲಿ ಜನಿಸಿ ಬಂದ ಈ ಪಾರ್ಥ ಕುಮಾರ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡುವನಲ್ಲ, ಏಕ ಭಯಪಡ್ತೀಯಮ್ಮ ಅನ್ನುವಾಗ ಈ ರಥವು ಹಿಡಂಬಿಕಾವನಕ್ಕೆ ಬಂದಿದೆ. ಆ ಹಿಡಂಬಿಕಾವನದಲ್ಲಿ ವಾಸ ಮಾಡುವ ರಾಕ್ಷಸರೆಲ್ಲರೂ ಒಂದು 10,000 ಜನ ಈ ನರರನ್ನು ಊಟ ಮಾಡೋಣ, ತಿಂದುಬಿಡೋಣ, ನರಮಾಂಸ ಸಿಕ್ತು ಅಂತ ಓಹೋ 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 ಅಂತ ಬರ್ತಾ ಇದ್ದಾರೆ. ಅಭಿಮನ್ಯುವು ಕಂಡು ತಾಯಿಯ ಪಾದಕ್ಕೆ ನಮಸ್ಕರಿಸಿ ಒಂದು ಬಾಣವನ್ನು ತೆಗೆದಿದ್ದೆ ಅಭಿಮಂತ್ರಿಸಿ ಅವರಿಗೆ ಗುರಿಯಿಟ್ಟೆಳೆದು ಜಯ ಮಾತಾ ಅಂತ ಢಮ್ಮನೆ ಹೊಡೆದ. ಆ ಬಾಣ ಬಂದಿದ್ದೆ ಆ 10,000 ಜನಗಳ ಬಲಗೈಗಳನ್ನೇ ಕತ್ತರಿಸಿಬಿಡ್ತು. ಅವರ ತಲೆ ಮೇಲಿದ್ದಂತ ಕಲ್ಲುಗಳೆಲ್ಲ ಅವರವ್ರ ಮೇಲೆ ಬಿತ್ತು. ಅಯ್ಯಪ್ಪ ಅಂತ ಒಬ್ಬ, ಓ ಇನ್ನಿದ್ರೆ ಇದ್ದು ಬಂದು ಕೈ ಕಾಲುಗಳೆಲ್ಲ ಹೊರಟೋಗುತ್ತೆ, ಓಡಿ ಅಂತ ಓಡಿದ್ದೆ ಹಿಂತಿರುಗಿ ಬಂದು ಘಟೋದ್ಗಜನ ಮುಂದೆ ಎಡಗೈನಲ್ಲಿ ನಮಸ್ಕಾರ ಮಾಡಿದರು. ಘಟೋದ್ಗಜ ಕೇಳಿದ, ಯಾಕೋ ಎಡಗೈನಲ್ಲಿ ನಮಸ್ಕಾರ? ಸ್ವಾಮಿ ಬಲಗೈ ಇಲ್ಲ. ಏನಾಯ್ತು? ಹೊರಟಾಯ್ತು ಸ್ವಾಮಿ. ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ, ಗೊತ್ತಿದ್ದೆ ಎತ್ಕೊಂಡ್ ಬಂದ್ಬಿಡ್ತಿದ್ದೀರಿ. ಏನ ಸಮಾಚಾರ? ಸ್ವಾಮಿ, ಯಾರೋ ಇಬ್ಬರು ನರಮನುಷ್ಯರು ಬರ್ತಿದ್ರು, ಅವ್ರನ್ನ ತಿನ್ನೋಣ ಅಂತ ಹೋದ್ವಿ. ಆ ಹುಡುಗ ಒಂದು ಬಾಣ ಬಿಟ್ಟ, ಎಲ್ಲ ತಿಂದ್ವಿ. ಏನ್ ತಿಂದ್ರು? ಏಟ್ ತಿಂದ್ವಿ. ಛೇಯ ವಿವೇಕಿಗಳೇ, ನಾಚಿಕೆ ಆಗೋಲ್ವೇ? ಆಗುತ್ತೆ ಸ್ವಾಮಿ, ನಾಚಿಕೆ ಆಗುತ್ತೆ ಅಂತ ಹೇಳಿ ಪ್ರಾಣ ಬಿಡೋಕ್ಕಾಗತ್ತೆಯೇ? ಎಲ್ಲಿದ್ದಾನವನು? ಬನ್ನಿ ತೋರ್ತೇವೆ. ಘಟೋದ್ಗಜನೆದ್ದ ಯುದ್ಧಕ್ಕಾಗಿ. ಅವನ ತಾಯಿಯಾದ ಹಿಡಂಬಿ ಹೇಳ್ತಾಳಪ್ಪ, ನಿನ್ನ ಮಾಯಾ ಯುದ್ಧವನ್ನು ನಾನು ನೋಡ್ಬೇಕಲ್ಲೋ. ಹೌದಮ್ಮ, ಬಾ ನನ್ನ ಸಂಗಡ. ರಥವನೇರಿ ಬರುವಾಗ ಇಲ್ಲಿ ರಕ್ಕಸರು ಓಡಿ ಹೋದ ಮೇಲೆ ಸುಭದ್ರೆಯು ವಿಶ್ರಾಂತಿಗಾಗಿ ಮಲಗಿದ್ದರೆ ಮಗ ಪಾದದಡಿಯಲ್ಲಿ ನಿಂತಿದೆ. ಮಾತೃದೇವೋ ಭವ, ಮಾತೃದೇವೋ ಭವ. ಜನನಿ ಜನಕರ ಸೇವೆ ಜಗದಂಬ ಸೇವೆ, ಜನನಿ ಜನಕರ ಚರಣ ಸೇವೆ ಗೈವನೇ ಜಾಣ ಅಂತ ಕುಳಿತಿದ್ದ. ಓಹೋ, ಘಟೋದ್ಗಜ ಮಹಾರಾಜನಿಗೆ ಜಯವಾಗಲಿ. ಸುಭದ್ರೆ ಭಯದಿಂದ ಎದ್ದಳಂತೆ. ಕೂಡಲೇ ಮಗ ಹೇಳಿದ, ಅಮ್ಮ ಯಾರೋ ರಾಕ್ಷಸರು ಬರುತ್ತಿದ್ದಾರೆ, ನೀನು ಸಾರಥಿಯಾಗಿ ಕುಳಿತುಕೋ, ನಾನು ಅವರನ್ನು ನೋಡ್ತೇನೆ ಎಂಬುದಾಗಿ ತಾನು ಬಿಲ್ಲು ಬಾಣಗಳನ್ನು ಹಿಡಿದು ಎದುರಾಗಿ ನಿಂತ. ಘಟೋದ್ಗಜ ಬಂದ. ಯಾರ ಬಾಲಕ? ಒಬ್ಬ ತೋರಿದ. ನೋಡಿ ಸ್ವಾಮಿ, ಇವನೇ. ಇಷ್ಟೇ ಇಷ್ಟಿದ್ದಾನಲ್ಲೋ ಸ್ವಾಮಿ, ಅವನು ಅಷ್ಟೇ ಇರೋದು. ಅಷ್ಟಿದ್ದೇ ಇಷ್ಟಾಗಿದೆ, ಇನ್ನಷ್ಟಿದ್ರೆ ಎಷ್ಟಾಗ್ತಿತ್ತೋ? ಬಾಲಕ, ಅರಿಯದೆಲ್ಲ ಜನ್ನ ವಿಪಿನವನ್ನು ಸೇರಿದೆ ಎಲಬಾಲ. ಎಲ್ಲವೋ ಬಾಲಕ, ಘಟೋದ್ಗಜನ ಆವಾಸ ಸ್ಥಾನವೆಂದೆನಿಸಿರುವ ಈ ಕಾಡಿಗೆ ಪ್ರವೇಶವೆಂದರೆ ಹರಿ ಹರ ವಿರಂಚಾದಿಗಳೆಲ್ಲರೂ ಗಡಗಡನೆ ನಡುಗುವರೆಂದರೆ ಹುಲು ಬಾಲಕ. ನೀನೇನು ಮಾಡಬಲ್ಲೆ? ಹೋಗು, ನಿನ್ನನ್ನೀಗಲೇ ಸಂಹಾರ ಮಾಡಿಬಿಡುತ್ತಿದ್ದೆ. ಆದರೆ ತಾಯಿಗೊಬ್ಬನೇ ಮಗನೆಂದು ಕಾಣುತ್ತಿದೆಯಾದ್ದರಿಂದ ನಿನ್ನನ್ನು ಕ್ಷಮಿಸಿ ಜೀವದಾನ ಮಾಡಿದ್ದೇನೆ. ಓ ಅಂದಾಗ ಅಭಿಮನ್ಯು ಈತನನ್ನೇ ನೋಡಿ ಕೇಳ್ತಾನೆ, ಏಕೆ? ಭಯವಾಯಿತೆ. ಘಟೋದ್ಗಜ ಕೇಳಿದ, ಭಯ? ಯಾರಿಗೆ ಭಯ? ಎಲ್ಲವೋ ಘಟೋದ್ಗಜ ಎಂದೊಡನೆ ಅತಲ ವಿತಲ ಸುತಲ ತದಾತಲವೇ ರಸಾತಲವೇ ಮೊದಲಾದ ಸಮಸ್ತ ಲೋಕದ ಜನಗಳೆಲ್ಲರೂ ಗಡಗಡೆ ನಡುಗಲಾರಂಭಿಸುವರು. ಅರಿಭಯಂಕರನೆನಿಸಿರುವ ಈ ಘಟೋದ್ಗಜರ ಸಮ್ಮುಖದಲ್ಲಿ ಕ್ಷುಲ್ಲಕ ಬಾಲಕ ಭಯವೆನ್ನುತ್ತಿರುವೆಯೋ? ಗದೆಯನ್ನು ತೆಗೆದು ನೆಲಕ್ಕೆ ಕುಟ್ಟಿದ. ಎಷ್ಟು ಸೊಕ್ಕೆಲ ಬಾಲಕ, ಏಕೆ ಭಯ? ಅಭಿಮನ್ಯು ಹೇಳಿದ, ನಿನ್ನ ಕಡೆಯವರನ್ನೆಲ್ಲ ನಿಮಿಷಾರ್ಧದೊಳಗಾಗಿಲ್ಲದಂತೆ ಮಾಡಲು ಆರಂಭಿಸಿದನಲ್ಲ, ನನ್ನೂ ಎಲ್ಲೋ ಹೀಗೆ ಮಾಡ್ತಾನೆ ಎಂಬುದಾಗಿ ಭಾವಿಸಿ ನನ್ನೊಡನೆ ಯುದ್ಧ ಮಾಡದೆ ಓಡಿ ಹೋಗಲಿ ಉಪಾಯ ಮಾಡಿರುವೆ. ಘಟೋದ್ಗಜ ಹೇಳಿದ, ಭಯ
ಓಡಿ ಹೋಗಲು ಹೋದರೆ ಹೋಗಲಿ ಎಂದು ಕ್ಷಮಿಸಿದರೆ ನನ್ನ ಮೇಲೆ ಆರ್ಭಟಿಸುತ್ತಿರುವ ಬಾಲಕ ನಿಲ್ಲು ಯುದ್ಧಕ್ಕೆ ಅಂತ ಬಾಣವನ್ನು ಹಿಡಿದು ನಿಂತಂತೆ. ಪ್ರಾರಂಭವಾಯಿತು. ಬಾಣದ ಸುರಿಮಳೆಯಾಗಲು ಆರಂಭಿಸಿತು. ಇಕ್ಕಡೆಗಳಲ್ಲಿ ಬರಬಹುದಾದ ಆ ಬಾಣದ ವೈಖರಿ, ಅನಲಾಸ್ತ್ರ, ವರುಣಾಸ್ತ್ರ, ಗರುಡಾಸ್ತ್ರ ಇತ್ಯಾದಿಗಳು ಬರುತ್ತಿರುವಾಗ ಘಟೋದ್ಗಜ ಈ ಬಾಲಕನ ಕೈ ಚಳಕನ್ನು ನೋಡಿ, ಭಲೇ ಬಾಲಕ, ಪರಾಕ್ರಮಿಯೇ ಸರಿ, ಸೇವಕರೇ ಅಂತ ತನ್ನ ಪಕ್ಕದಲ್ಲಿ ತಿರುಗಿ ನೋಡ್ತಾನೆ. ತನ್ನ ಕಡೆ ಇರೋ ಸೇವಕರು ಒಬ್ಬರಿಗೂ ತಲೆ ಇಲ್ಲ. ಘಟೋದ್ಗಜ ನೋಡಿದ, ಓಹೋ, ಈ ಹುಡುಗ ಮಹಾ ಸಾಧ್ಯ ಅಲ್ಲ, ಈಗಾಗಲೇ ನನ್ನ ಕಡೆ ಇರೋರಿಗೊಬ್ಬರಿಗೂ ತಲೆ ಇಲ್ವಲ್ಲ, ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ನನಗೂ ಇರೋಲ್ಲ. ನಾನು ಇವನೊಡನೆ ಈ ಯುದ್ಧವನ್ನು ಮಾಡುತ್ತಿದ್ದರೆ ಜಯ ಗಳಿಸಲು ಸಾಧ್ಯವಿಲ್ಲ ಎಂದು ತಿರುಗಿ ತನ್ನ ತಾಯಿಗೆ ಹೇಳಿದ. ಅಮ್ಮ, ಶಾಂಭರಿ ಮಾಯಿಯನ್ನು ನೋಡಬೇಕು ಎಂದು ನೀನು ಅಪೇಕ್ಷೆ ಪಟ್ಟಿಯಲ್ಲವೇ? ನೋಡು, ಸ್ವಲ್ಪ ಮಟ್ಟಿಗೆ ಈ ಬಾಲಕರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ತೋರ್ತೇನೆ ಎಂಬುದಾಗಿ ಗದೆಯನ್ನು ಕೈಯಲ್ಲಿ ಹಿಡಿದು ಶಂಭೋನ ಥಟ್ಟನೆ ಮಾಯ ಮಾಡ. ಅಸ್ತ್ರವನ್ನು ಕೈಯಲ್ಲಿ ತೊಟ್ಟ ಅಭಿಮನ್ಯು ಸುತ್ತಲೂ ನೋಡುತ್ತಿದ್ದರೆ ಘಟೋದ್ಗಜ ಮಾಯವಾಗಿ ಎಲ್ಲೆಲ್ಲೋ ಕಾಣುತ್ತಿದ್ದಾನೆ. ಒಂದು ಸಲ ಗಗನದಲ್ಲಿ, ಮತ್ತೊಂದು ಸಲ ಧರೆಯಲ್ಲಿ ಸಣ್ಣಾಕೃತಿಯಾಗಿ, ಮಹಾಕೃತಿಯಾಗಿ ಕಣ್ಣಿಗೆ ಕಾಣುತ್ತಿದ್ದರೆ ಮಾಯವಾಗುತ್ತಿದ್ದರಂತೆ. ಅಭಿಮನ್ಯು ಎಲ್ಲಿ ಈ ರಾಕ್ಷಸ, ಎಲ್ಲಿ ಕಾಣ್ತಾ ಇಲ್ಲವಲ್ಲ ಅಂತ ಸುತ್ತಲೂ ನೋಡ್ತಾ ಇದ್ದರೆ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಗದೆಯನ್ನು ಗರ್ರನೆ ತಿರುವಿ ಅಭಿಮನ್ಯುವಿನ ಎದೆಗೆ ಗುರಿಗಿಟ್ಟು ಎತ್ತಿ ಗದೆಯನ್ನು ಬಿಸಾಡಿದ. ಆ ಬರುವ ಗದೆಗೆ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರು. ಅದನ್ನೆಲ್ಲ ತುಂಡರಿಸಿ ಘಟೋದ್ಗಜ ಬಿಟ್ಟ ಗದೆಯು ಅಭಿಮನ್ಯುವಿನ ಎದೆಗೆ ಬಂದಿದೆ. ಢಮ್ಮನೆ ತಾಕಿತಂತೆ. ಈ ಬಾಲಕ ಅಮ್ಮ ಆತನೆಲ್ಲ ಕುರುಳಿದ. ತಾಯಿ ಓಡಿ ಬಂದು ಮಗನನ್ನು ಕೈಯಲ್ಲಿ ಹಿಡಿದಳು. ತಡೆಯ ಮೇಲೆ ಮಲಗಿಸಿಕೊಂಡು, ಕಂದ ಅಭಿಮನ್ಯು, ಮಗನೇ ಏನಾಗ್ತಾ ಇದೆಯೋ ಕಂದ? ಆ ಬಸಿವ ನೆತ್ತರನ್ನು ಕೈಯಲ್ಲಿ ಹಿಡಿದ ಈ ಬಾಲಕ ಎದೆಯನ್ನು ಮುಟ್ಟಿ, ಅಮ್ಮ ಅಮ್ಮ ಅಮ್ಮ, ಇದು ನಿನ್ನಲ್ಲಿ ಒಂದು ಅರಿಕೆಯಮ್ಮ. ನೀನು ನನ್ನ ತಂದೆಯನ್ನು ಕಂಡಾಗ ನನ್ನ ತಂದೆಗೆ ಹೇಳು, ನಿನ್ನ ಮಗ ಹೇಡಿಯಲ್ಲ ವೀರಾಘ್ರಣಿ, ಸಮರಾಂಗಣದಲ್ಲಿ ಹೋರಾಡಿ ಹೋರಾಡಿ ರಣರಂಗದಲ್ಲೇ ಪ್ರಾಣವನ್ನು ಬಿಟ್ಟ ಅಂತ ಹೇಳಮ್ಮ. ಅಮ್ಮ, ಕೊನೆಯದು ಒಂದೇ ಒಂದು ವರವನ್ನು ಕೊಡೆಯಮ್ಮ. ತಾಯಿ ಕೇಳಿದ್ಲು, ಏನು ವರವನ್ನು ಕೊಡ್ಲಪ್ಪ ನಾನು? ಮಗನೇ, ಏನು ವರವನ್ನು ಕೊಡಲು ನಿನಗೆ ನಾನು? ಅಮ್ಮ, ನಾನು ಮತ್ತೊಮ್ಮೆ ಈ ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟುವುದಾದರೆ ಪುಣ್ಯತಮವಾದ ನಿನ್ನ ಗರ್ಭದಲ್ಲೇ ಜನಿಸಬೇಕು ಅಂಥ ಒಂದು ವರವನ್ನು ಕೊಡಮ್ಮ. ಆ ಮಾತಾಡಿದ ಕೂಡಲೇ ತಾಯಿ ಅಭಿಮನ್ಯು ಎಂದು ತದ್ದಿ, ಇಲ್ಲ ಕಂದ, ಇಲ್ಲ ಮಗನೇ, ನೀನು ನನ್ನನ್ನು ಬಿಟ್ಟು ಹೋಗಬೇಡ ಕುಮಾರ ಅಭಿಮನ್ಯು ಅನ್ನುತ್ತಿರೋದ್ರೊಳಗಾಗಿ ಬಾಲಕ ನಾರಾಯಣ ನಾರಾಯಣ ಅಂತ ಪ್ರಾಣವನ್ನು ಬಿಟ್ಟಿದ್ದಾನೆ. ತಾಯಿ ಗೋಳಾಡಲಾರಂಭಿಸಿದಳಂತೆ. ಕಂದ, ಎಲ್ಲ ವಿಧವಾದ ಕಷ್ಟಗಳನ್ನು ಅನುಭವಿಸಿ ಮತ್ತೆ ಈ ಕಷ್ಟಕ್ಕೆ ನನ್ನನ್ನು ಗುರಿ ಮಾಡಿ. ಇಲ್ಲ ಮಗನೇ, ನೀನಿಲ್ಲದ ಮೇಲೆ ಈ ಜಗವು ನನಗೆ ಬೇಡ. ಕಂದ, ನಿನ್ನಂತಹ ವೀರಾಘ್ರಣಿಯಾದ ಕುಮಾರನನ್ನು ಕಳೆದುಕೊಂಡ ತಾಯಿ ಇನ್ನು ಜೀವಂತಳಾಗಿರಬೇಕೆ? ಕೃಷ್ಣ, ನಿನಗೆ ಪ್ರಿಯವಾಗಲಪ್ಪ. ಇದು ನೋಡು, ನನ್ನ ಮಗ ನಡುಕಾಡಿನಲ್ಲಿ ಪ್ರಾಣವನ್ನು ಬಿಟ್ಟ. ನಾನಿರುವುದಿಲ್ಲ. ಇದೋ ನಾನು ಬರ್ತಿದ್ದೇನೆ. ಹೇ ಜಗದಂಬಾ, ನನ್ನ ಮಗನ ಸಂಗಡ ನಾನು ಬರ್ತಿದ್ದೇನೆ ಎಂಬುದಾಗಿ ಅವನ ಸೊಂಟದಲ್ಲಿರುವ ಕತ್ತಿಯನ್ನೆಳೆದಳಂತೆ. ಹೇ ಜಗಜ್ಜನನಿ ಅಂಬಾ, ಇದೋ ನಾನೂ ಸಹ ನನ್ನ ಮಗನ ಸಂಗಡಲೇ ಬರುತ್ತಿದ್ದೇನೆ ಎಂಬುದಾಗಿ ಖಡ್ಗವನ್ನು ತೆಗೆದು ಇನ್ನೇನು ತನ್ನ ಕಂಠಕ್ಕೆ ಹಾಕೋಬೇಕು. ನಮೋ ನಾರಾಯಣ ಅಂದರು. ಗಡ 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 ಗಡನೆ ಸದ್ದಾಯಿತು. ಏನದು ಎಂದು ನೋಡಿದರೆ ಅಶರೀರವಾಣಿ ಹೇಳುತ್ತಿದ್ದಾಳಂತೆ, ತಾಳು ತಾಯಿ ತಾಳು. ಅಮ್ಮ ಸುಭದ್ರಾ, ಅವಸರ ಪಡಬೇಡಮ್ಮ. ಜಗದೊಡೆಯನಾದ ಕೃಷ್ಣನ ಆಜ್ಞಾ ಪ್ರಕಾರವಾಗಿ ನಾವು ನಿನಗೆ ಅಮೃತಧಾರೆಯನ್ನು ಮಾಡಲು ಬಂದಿದ್ದೇವೆ. 2 ಹಸ್ತಗಳನ್ನು ಮುಂದಕ್ಕೆ ಚಾಚು, ಆ 2 ಹಸ್ತಗಳಲ್ಲಿಯೂ ಅಮೃತವನ್ನು ತುಂಬುತ್ತೇವೆ. ಅಮ್ಮ, ಒಂದು ಹಸ್ತವನ್ನು ನಿನ್ನ ಮಗನಿಗೆ ಸೋಂಕಿಸಿದರೆ ಸಾಕು, ಅವನು ಜೀವಂತನಾಗ್ತಾನೆ. ಮತ್ತೊಂದು ಹಸ್ತ ಇನ್ನು ನಿನಗೆ ಸ್ವಲ್ಪ ವೇಳೆಗೆ ಬೇಕಾಗುವುದಾದ್ರಿಂದ ಎಲ್ಲಿ ತಾಯಿ, ಕೈ ನೀಡು. ಸುಭದ್ರೆಯು ಗಗನ ಮಾರ್ಗದ ಕಡೆಗೆ ತನ್ನ ಕೈಯನ್ನು ನೀಡಿದಾಗ
ಧಳ 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 ಧಳನೆ ಅಮೃತ ಧಾರೆಯಾಗಿದೆ. ಆ ಎರಡು ಹಸ್ತದಲ್ಲಿರಬಹುದಾದ ಅಮೃತವನ್ನು ಸ್ವೀಕಾರ ಮಾಡಿದ ಈ ತಾಯಿ ಒಂದು ಹಸ್ತವನ್ನು ಅಭಿಮನ್ಯುವಿಗೆ ಸೋಂಕಿಸಿದಳಂತೆ. ಬಸಿದ ನೆತ್ತರು ಮಾಯವಾಗಿದೆ, ಮುರಿದ ಎದೆ ಕೂಡಿದೆ, ಗಂಧಲೇಪನ ಮಾಡಿದಂತಾಗಿ ಬಾಲಕ ಥಟ್ಟನೆ ಎದ್ದ. ಎಲ್ಲಿ ಆ ಬಾಲಕ, ಎಲ್ಲಿ ಆ ದುರಾತ್ಮ? ಎದ್ದ. ಘಟೋದ್ಗಜ ತನ್ನ ತಾಯಿ ಹತ್ರ ಬಹಳವಾಗಿ ತಾನು ಯುದ್ಧ ಮಾಡಿದ್ದನ್ನೆಲ್ಲ ಬಹಳವಾಗಿ ಕೊಚ್ಚಿಕೊಳ್ಳುತ್ತಿದ್ದ. ಅವನನ್ನು ಕಂಡು ಅಭಿಮನ್ಯು ಒಂದು ಬಾಣವನ್ನು ಮೊದಲೇ ಅಭಿಮಂತ್ರಿಸಿ, ಎಲವೋ ರಕ್ಕಸಾಧಮ, ನನಗರಿವಿಲ್ಲದ ತರದಲ್ಲಿ ನನ್ನ ಎದೆಯ ಮೇಲೆ ಗದೆಯನ್ನೆಸೆದವನೇ, ಶಕ್ತಿಗಿದ್ದರೆ ಇದೋ ನೋಡು ಈ ಅಸ್ತ್ರವನ್ನು ತಡೆ ಎಂಬುದಾಗಿ ಗುರಿಯಿಟ್ಟು ಜಯ ಮಾತಾ ಅಂತ ಢಮ್ಮನೆ ಹೊಡೆದ. ಬರುತ್ತಿದೆ ಬಾಣ. ಘಟೋದ್ಗಜ ತನ್ನ ಎಲ್ಲ ಶಕ್ತಿ ಪ್ರಯೋಗವನ್ನು ಮಾಡಿದ. ಅದನ್ನ ಮಧ್ಯದಲ್ಲಿ ಖಂಡಿಸಲು ತಾನು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಯಿತು. ಆ ಬಾಣ ನೇರವಾಗಿ ಬಂದು ಘಟೋದ್ಗಜನ ಎದೆಗೆ ಚರಕ್ಕನೆ ನಾಟಿದ. ಅವನಮ್ಮ ಅಂದ ಬಿದ್ದ. ಅವನಮ್ಮ ಅಂದಾಗ ತೆಂಗಿನ ಮರದಲ್ಲಿರೋ ಎಳನೀರುಗಳೆಲ್ಲ ಊದಿರೋದುವಂತೆ. ದಡ 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 ಓಡಿ ಬಂದಿದ್ದಾಳೆ ಅವರ ತಾಯಿ ಹಿಡಂಬಿ. ಮಗನನ್ನ ಕಂದ ಕಂದ ಎಂದ್ರೆ ಘಟೋದ್ಗಜ ಕಣ್ಣನ್ನು ಮುಚ್ಚಿದ. ಆ ತಾಯಿ ಅಳುತ್ತಿದ್ದಾಳೆ, ಅಪ್ಪ ಎಂತಹ ಪರಾಕ್ರಮಿ ನೀನು, ಕೇವಲ ಒಬ್ಬ ಹುಡುಗನಿಗೆ ಬಿದ್ದೋಗ್ಬಿಟ್ಟಲ್ಲೋ ಕಂದ. ನಿಮ್ಮ ತಂದೆ ಭೀಮಸೇನ ಬಂದು ನನ್ನ ಮಗನಲ್ಲಿ ಅಂದ್ರೆ ಏನು ಉತ್ತರ ಕೊಡ್ಲಪ್ಪ? ನಿಮ್ಮ ದೊಡ್ಡಪ್ಪ ಬಂದು ಧರ್ಮರಾಜ ಎಲ್ಲಿ ನನ್ನ ತಮ್ಮನ ಮಗ ಎಂದರೆ ನಾನೇನು ಉತ್ತರ ಕೊಡ್ಲಿ? ಮಗನೇ ಎಂತಹ ಕೆಲಸ ಮಾಡಿದೆಯೋ? ಇದನ್ನು ಕೇಳಿದಳು ಸುಭದ್ರ. ಇದೇನು ಪಾಂಡವರ ಹೆಸರು ಹೇಳ್ತಿದ್ದಾಳಲ್ಲ ಈಕೆ, ಪಾಂಡವರಿಗೂ ಇವರಿಗೂ ಏನ್ ಸಂಬಂಧ ಅಂತ ಹತ್ರಕ್ಕೆ ಬಂದಿದೆ. ಅಮ್ಮ ಏನ್ ಪಾಂಡವರ ಹೆಸರು ಹೇಳ್ತಿದೆಯಲ್ಲ, ಏನ್ ಸಮಾಚಾರ? ಹಾಗಂದಾಗ, ಅಮ್ಮ ನಾನು ಹಿಡಂಬಿ ಭೀಮಸೇನರ ಧರ್ಮಪತ್ನಿ ಕಡಮ್ಮ, ಈತ ಭೀಮರಾಯನ ಮಗ. ಹೌದಾ ಅಕ್ಕ, ನಾನು ಸುಭದ್ರ ಅರ್ಜುನನ ಹೆಂಡತಿ. ಹಿಡಂಬಿ ಹೇಳಿದ್ಲು, ಅಯ್ಯೋ ಗೊತ್ತಾಗ್ಲಿಲ್ವಲ್ಲೇ ತಂಗಿ, ಅನ್ಯಾಯವಾಗಿ ಯುದ್ಧ ನಡೆಯಿತಲ್ಲ. ಅಕ್ಕ ಏನು ಭಯಪಡಬೇಡ, ನನ್ನ ಮತ್ತೊಂದು ಹಸ್ತದಲ್ಲಿಯೂ ಅಮೃತವಿದೆ ಕೃಷ್ಣನ ಒಲಿಮೆಯಿಂದ. ನನ್ನ ಹಿರಿಯ ಮಗನು ಜೀವಂತನಾಗ್ತಾನೆ ನೋಡು ಎಂಬುದಾಗಿ ಆ ಹಸ್ತವನ್ನು ಸೋಂಕಿಸಿದಳಂತೆ. ಘಟೋದ್ಗಜ ಥಟ್ಟನೆ ಎದ್ದ. ಎಲ್ಲಿ ಆ ಬಾಲಕ? ಅವರ ತಾಯಿ ಕೈ ಹಿಡಿದ್ಲಪ್ಪ, ಸ್ವಲ್ಪ ಸಮಾಧಾನ ತಾಳೋ ತಾಳೋ. ಯಾಕಮ್ಮ? ಅಪ್ಪ ಅವರು ಬೇರೆ ಯಾರು ಅಲ್ಲ ಕಾಣೋ, ನಿನ್ನ ತಮ್ಮ. ತಮ್ಮ ಯಾಗಮ್ಮ? ಅಪ್ಪ ಅವನು ಅರ್ಜುನನ ಮಗ, ಸುಭದ್ರಾ ಕುಮಾರ. ಹಾ ನನ್ನ ತಮ್ಮನೇ, ಅದಕ್ಕೆ ಅಂತ ಏಟು ಹೊಡೆದ. ಎಲ್ಲಿದ್ದಾನೆ ತಮ್ಮ? ತಮ್ಮ ಅಂತ ಎರಡು ಕೈಗಳನ್ನು ಚಾಚಿ ತಬ್ಬಿಕೊಳ್ಳಲು ಹೊರಟ. ಅಭಿಮನ್ಯುಗ್ ಭಯ, ಬಿಗಿದು ತಬ್ಬಿಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದು ಹೇಗೆ? ಹತ್ತಿರಕ್ಕೆ ಬಂದು ತಮ್ಮ ಅಂತ ತಪ್ಪುವಾಗ ಅಣ್ಣನಿಗೆ ನಮಸ್ಕಾರ ಮಾಡುವ ನೆಪದಲ್ಲಿ ಅಭಿಮನ್ಯು ಮೆಲ್ಲನೆ ಅಣ್ಣ ಅಂತ ಕೂತ್ಕೊಂಡ್ಬಿಟ್ಟ. ಘಟೋದ್ಗಜ ತೆಗೆದು ಭುಜದ ಮೇಲೆ ಕೂರಿಸಿಕೊಂಡು ಸಂಭ್ರಮದಿಂದ ಮನೆ ಕರ್ಕೊಂಬರ್ತಿದ್ದಾನಂತೆ. ಚಿಕ್ಕಮ್ಮ ಬಾ, ಸಂತಸದಿಂದಲೇ ಬಾಳುವ ಸಮಯವು ದೊರಕಿತು ಇಂದು ಯಮಗೆ, ಆನಂದದಿಂದ ಆವ ಯೋಚನೆ ಇಲ್ಲದೆ ಬಾಳುವೆ ವ್ಯಂಗ್ಯಮಗೆ. ನಾರಾಯಣ ನಾರಾಯಣ. ಬಹು ಸಂಭ್ರಮದಿಂದ ಸಂತೋಷದಿಂದ ತನ್ನ ಚಿಕ್ಕ ತಾಯಿಯನ್ನು ತನ್ನ ಅರಮನೆಗೆ ಕರೆತಂದಿದ್ದಾನೆ. ತಾನು ವಾಸ ಮಾಡುವ ಎಡೆಗೆ ಅವರಿಬ್ಬರನ್ನು ಕೂರಿಸಿ ಚಿಕ್ಕ ತಾಯಿಯನ್ನು ಕೇಳಿದ, ಈ ಭಯಂಕರವಾದ ಕಾಡಿಗೆ ತಮ್ಮನೊಬ್ಬನನ್ನೇ ಕರ್ಕೊಂಡು ಯಾಕೆ ಬಂದೆ ಚಿಕ್ಕಮ್ಮ? ಸುಭದ್ರೆಯ ಕಣ್ಣಲ್ಲಿ ನೀರು ತುಂಬಿತಂತೆ. ಚಿಕ್ಕಮ್ಮ ಏನ್ ಸಮಾಚಾರ? ಅಪ್ಪ ತವರು ಮನೆಯಲ್ಲಿದ್ದ ನನಗೆ ಅವಮಾನವಾಯಿತು ಕಣೋ, ಇರ್ಲಿಕ್ಕಾಗ್ಲಿಲ್ಲ. ಏನಾಯ್ತಮ್ಮ? ನಿಮ್ಮ ಮಾವ ಬಲರಾಮದೇವ ತನ್ನ ಮಗಳಾದ ಶಶಿರೇಖೆಯನ್ನ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡ್ತೇನೆ ಎಂದು ನನಗೆ ಮಾತನ್ನು ಕೊಟ್ಟಿದ್ದು, ಈಗ ಆ ಮಾತನ್ನು ತಪ್ಪಿ ಕೌರವರು ಮನೆ ಕೊಡ್ತಾ ಇದ್ದಾರೆ ಕಣೋ. ಕಾರಣವೇನಂತೆ? ಕಾರಣವೇನು ಎಂದು ಕೇಳಲು ಹೋದರೆ ನಿಮ್ಮ ಮಾವ ಏನಂದ ಗೊತ್ತಾ? ತಿನ್ನಲನ್ನವಿಲ್ಲದ, ಉಡಲು ವಸ್ತ್ರವಿಲ್ಲದ, ನಾಡನ್ನು ತೊರೆದು ಕಾಡನ್ನಲಿಯುವ ಆ ಪಾಂಡವರ ಮನೆಗೆ, ಆ ಕಡು ಬಡವರ ಮನೆಗೆ ಹೆಣ್ಣನ್ನು ಕೊಡುವುದಿಲ್ಲ ಅಂದ. ಘಟೋದ್ಗಜ ಅಂದ, ಏನು ನನ್ನ ತಂದೆಯನ್ನ, ದೊಡ್ಡಪ್ಪನನ್ನ, ಚಿಕ್ಕಪ್ಪನನ್ನ ಅಷ್ಟೊಂದು ಕ್ಷುಲ್ಲಕವಾಗಿ ಕಾಣುತ್ತಿರುವನೇ? ಚಿಕ್ಕಮ್ಮ
ಅರಸುತನದ ಮದ, ತಾನು ಮಹಾಪರಾಕ್ರಮಿ ಎಂಬ ಅಹಂಕಾರ. ಆದರೆ ಇಷ್ಟೊಂದು ಮಾತನ್ನಾಡಬಾರದು. ಇರಲಿ, ವಿವಾಹ ನಡೆದು ಹೋಯ್ತೆ. ಇಲ್ಲ ಕಣಪ್ಪ, ಇಂದು ಕಾಣ ವಿವಾಹ ಇನ್ನೂ ನಡೆದಿಲ್ಲ ತಾನೆ? ನಡೆದಿಲ್ಲ. ಹಾಗಾದರೆ ನೀನೇನು ಭಯಪಡಬೇಡ. ಆ ವಿವಾಹ ಯಾವ ರೀತಿಯಲ್ಲಿಯೂ ನಡೆಯದೆ ನನ್ನ ತಮ್ಮನಿಗೆ ವಿವಾಹ ನಡೆಯುವಂತ ನಾನು ಏರ್ಪಾಡು ಮಾಡ್ತೇನೆ. ನನಗೆ ಆಶೀರ್ವಾದ ಮಾಡು. ಸುಭದ್ರೆ ನೋಡಿದ್ಲು, ಕಂದ, ಎಚ್ಚರಿಕೆ ಮಗನೇ ಬಲರಾಮ, ನೀನೇನು ಭಯಪಡಬೇಡ ಚಿಕ್ಕಮ್ಮ, ಇದೋ ಹೋಗಿ ಬರ್ತೇನೆ ಎಂಬುದಾಗಿ ಚಿಕ್ಕ ತಾಯಿಗೆ ನಮಸ್ಕಾರವನ್ನು ಮಾಡಿದ. ಹೊರಗಡೆಗೆ ಬಂದನಂತೆ. ಬಂದಿದ್ದೆ ಕೃಷ್ಣ ಅಂತ ಹಾರಿದ. ಹಾರಿ ಗಗನ ಮಾರ್ಗದೊಳಗೆ ತೇಲುತ್ತ ಬಂದನಾಗ ಘಟೋದ್ಗಜ. ಹರಿ ಒಲಿಮೆಯಿಂದ ಎನ್ನೆಲ್ಲ ಕಾರ್ಯ ನಡೆಯಬೇಕೆಂದ, ಈ ಪರಿಯೊಳಗ ಆನಂದ ತಾಳುತ್ತಲಿ ತಾನು ನಡೆದಂದ. ನಾರಾಯಣ 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 ಹರಿನಾರಾಯಣ. ನಮೋ ನಾರಾಯಣ. ಹಾರಿ ಬಂದು ದ್ವಾರಕಾ ನಗರದ ಕೋಟೆ ಬಾಗಿಲಿಗೆ ಇಳಿದ. ಒಳಗಡೆ ಪ್ರವೇಶ ಮಾಡಬೇಕು ಅಂತ ನೋಡಿದರೆ ಅಲ್ಲಿ ಸುದರ್ಶನ ಚಕ್ರ ತಿರುಗುತ್ತಾ ಇದೆ. ಜಗದೊಡೆಯನಾದ ಕೃಷ್ಣ ಆ ಚಕ್ರವನ್ನ ಆ ನಗರ ಕಾಪಾಡುವುದಕ್ಕೋಸ್ಕರವಾಗಿ ಅಲ್ಲಿ ಇಟ್ಟಿದ್ದನಂತೆ. ಯಾರಾದರೂ ಒಳ್ಳೆಯವರು, ಸಾಧು ಸಂತರು ಶ್ರೀ ಹರಿದರ್ಶನಕ್ಕಾಗಿ ಬರುವವರು ಬಂದರೆ ಅದು ತಾನಾಗಿ ತಾನು ದಾರಿ ಬಿಟ್ಟು ಬಿಡುತ್ತದೆ. ಮತ್ಯಾರಾದರೂ ರಾಕ್ಷಸರು ಅಥವಾ ಆ ನಾಡಿಗೆ ಕೆಡಕನ್ನು ಬಯಸುವವರು ಬಂದರೆ ಅವರನ್ನಲ್ಲೇ ಸಂಹಾರ ಮಾಡಿಬಿಡುತ್ತಂತೆ. ಅದು ಸುದರ್ಶನ ಚಕ್ರದ ಒಂದು ಕರ್ತವ್ಯ. ಬಂದಂತಹ ಘಟೋದ್ಗಜ ಕೈಗಳನ್ನು ಜೋಡಿಸಿ ಹೇಳ್ತಾನಂತೆ, ಸುದರ್ಶನ, ನಾನು ಈ ನಾಡಿಗೆ ಬಂದಿರುವುದು ಕೇವಲ ಒಂದು ಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಬೇಡಲಿಕ್ಕೆ ವಿನಃ ಮತ್ತಾರಿಗೂ ಕೆಟ್ಟದ್ದು ಮಾಡ್ಲಿಕ್ಕಲ್ಲಪ್ಪ. ಇಲ್ಲಿ ನಾನು ಬಂದಿರೋದು ನನ್ನ ತಮ್ಮನಾಗಿರ್ತಕ್ಕಂಥ ಅವನ ಅಭಿಮನ್ಯುವಿಗೆ ಹೆಣ್ಣನ್ನು ನೋಡುವುದಕ್ಕೆ ಬಂದಿದ್ದೇನೆ ವಿನಃ ಮತ್ಯಾವುದೂ ಅಲ್ಲ. ಇದು ಕೃಷ್ಣ ಪ್ರಾರ್ಥನೆಯನ್ನು ಮಾಡ್ತೇನೆ, ನನ್ನನ್ನು ಕಾಪಾಡು ಎಂಬುದಾಗಿ ಕರಗಳನ್ನು ಜೋಡಿಸಿ ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೇ ಜಗದೊಡೆಯನಾದ ಕೃಷ್ಣನೇ, ನಾನು ಇಲ್ಲಿ ಹೆಣ್ಣನ್ನು ನೋಡಲಿಕ್ಕೆ ಬಂದವನೇ ವಿನಃ ಮತ್ತಾವ ಕಾರ್ಯವನ್ನು ಮಾಡಲು ಬಂದವನಲ್ಲ. ಸುದರ್ಶನ ಚಕ್ರವೇ ನನಗೆ ಅವಕಾಶ ಕೊಡು. ಚಕ್ರ ಪಕ್ಕಕ್ಕೆ ಸರಿದಿದೆ. ಘಟೋದ್ಗಜ ಒಳಗೆ ನುಗ್ಗಿದ. ಕೃಷ್ಣ ಮಲಗಿದ್ದರೆ ಸಣ್ಣ ಹುಳುವಿನ ಆಕಾರದಲ್ಲಿ ಕಣ್ಮುಂದೆ ಸುಳಿದ. ಏನು ಘಟೋದ್ಗಜ, ನಿನ್ನಾಜ್ಞೆ ಇಲ್ಲದೆ ನಾನು ಇನ್ನೇನು ಮಾಡೋ ಹಾಗಿಲ್ಲವ, ಅದರಿಂದ ನನ್ನ ತಮ್ಮನಿಗೆ ಹೆಣ್ಣನ್ನು ಹುಡುಕಲು ಬಂದಿದ್ದೇನೆ, ಆಶೀರ್ವಾದ ಮಾಡು. ವಿಜಯೀ ಭವ. ಘಟೋದ್ಗಜ ಅರಮನೆ ಒಳಗಡೆ ನುಗ್ಗಿದ. ಅಲ್ಲಿ ಮದುವೆಗೆ ಸಿದ್ಧವಾಗಿದ್ದಾಳೆ. ವಿವಾಹಕ್ಕೋಸ್ಕರವಾಗಿ ಮದುವಣಗಿತ್ತಿಯಾಗಿ ನಿಂತಿದ್ದಾಳೆ ಸರ್ವಾಲಂಕಾರ ಭೂಷಿತಳಾದ ಶಶಿರೇಖಾ. ಆಯಾಸವಾಗಿ ಮಂಚದ ಮೇಲೆ ಮಲಗಿದ್ದಳಂತೆ. ಘಟೋದ್ಗಜ ಕೈ ಹೀಗಂದ, ಕೃಷ್ಣ ಅಂತ. ಆ ಮಂಚ ತನಗೆ ತಾನೇ ಆ ಘಟೋದ್ಗಜನ ಕೈ ಹತ್ತಿರಕ್ಕೆ ಬಂತು. ತನ್ನ ಎರಡು ಕೈಗಳಿಂದಲೂ ಎಳೆಯ ಮಗುವನ್ನೆತ್ತುಕೊಳ್ಳುವಂತೆ ಘಟೋದ್ಗಜ ಆ ಮಂಚವನ್ನೆತ್ತುಕೊಂಡಿದ್ದೆ. ಗಗನ ಮಾರ್ಗಕ್ಕೆ ಕೃಷ್ಣ ಅಂತ ಹಾರಿದ. ಪಕ್ಷಿಯಂತೆ ತೇಲುತ್ತಾ ಬಂದು ತನ್ನ ಹಿಡಂಬಿಕಾವನದಲ್ಲಿರುವ ತನ್ನ ಚಿಕ್ಕ ತಾಯಿಯಾದ ಸುಭದ್ರೆಯ ಬಳಿಯಲ್ಲಿಟ್ಟ. ಚಿಕ್ಕಮ್ಮ, ನೋಡು ಮದುವೆ ಹೆಣ್ಣಿಲ್ಲೇ ಇದ್ದಾಳೆ, ನೋಡು ಮದುವೆ ಗಂಡಲ್ಲಿದ್ದಾನೆ. ಹೋಗಪ್ಪ, ಪುರೋಹಿತರನ್ನೆತ್ಕೊಂಬಂದ್ಬಿಡ್ತೀನಿ. ಈ ಅಭಿಮನ್ಯು ಶಶಿರೇಖೆಯರು ಮದುವೆ ಮಾಡಿಬಿಡು. ತಾಯಿಯಲ್ಲಿ ಎಲ್ಲಾದರೂ ಉಂಟೇನೋ ದೊಡ್ಡವರಿಲ್ಲದೆ? ಹೌದಾ? ಹಾಗಾದರೆ ಸ್ವಲ್ಪ ಇರು, ನನಗಿನ್ನೂ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿ ಬರ್ತೇನೆ. ಹೊರಗಡೆಗೆ ಬಂದಿದ್ದೆ. ಮಾವ, ಇವನಿಗೊಬ್ಬ ಮಾವ, ಜಾಂಗಿರಿ ಮಾವ ಅಂತ. ಥಟ್ಟನೆ ಬಂದ. ಏನಳಿಯ? ಮಾವ, ಇವತ್ತಿನ ದಿನ ಮದುವೆ ದ್ವಾರಕಾ ನಗರದಲ್ಲಿ, ಅಲ್ಲಿನ ಏರ್ಪಾಡೆಲ್ಲ ನಾನು ನೋಡ್ಕೊಳ್ತೀನಿ. ನೀನು ಈ ದಾರಿಲಿ ಒಂದು ಮಾರುಕಟ್ಟನ್ನು ನಿರ್ಮಾಣ ಮಾಡು, ಮಾಯಾ ಬಜಾರ್ ಅಂತ ಹೆಸರಿಡು. ಹಳೆ ವಸ್ತುಗಳನ್ನೆಲ್ಲ ಕೊಟ್ಟು ಹೊಸ ಒಡವೆಗಳು ತಗೊಂಡು ಹೋಗ್ಬೋದು ಅಂತ ಅಲ್ಲೊಂದು ಹಲಗೆ ಮೇಲೆ ಬರೆದು ಬಿಡು. ಸರಿ ಕಣೋ, ಅವರಿಗೆಲ್ಲ ಬರೀ ಮಾಯಾ ವಸ್ತುಗಳು ಕೊಟ್ಬಿಡು. ಅವನೊಪ್ಪಿಕೊಂಡರೆ ಘಟೋದ್ಗಜ ಹಾರಿದ. ಮತ್ತೆ ದ್ವಾರಕಾ ನಗರವನ್ನು ಸೇರಿದ. ಕೃಷ್ಣನನ್ನು ಸ್ಮರಣೆ ಮಾಡಿ ತಾನು ಶಶಿರೇಖೆಯ ರೂಪವನ್ನು ಧರಿಸಿಬಿಟ್ಟ. ಶಶಿರೇಖೆಯಾದರೂ ರಭಸವಾಗಿ ಓಡಾಡ್ತಾಳೇನೋ. ಈ ವೇಷಧಾರಿ ಶಶಿರೇಖಾ ಬಲು ಮೃದುವಾಗಿ ಅಮ್ಮ ಅಮ್ಮ. ತಾಯಿ ಬಂದ್ಲು. ಏನಮ್ಮ? ಅಮ್ಮ ಹಸಿವಾಗ್ತಾ ಇದೆ ಕಣೆ. ತಾಯಿ ಅಂದ, ಅಯ್ಯ, ಮದುವೆ ಆಗೋ ಹೆಣ್ಣಾಗೆಲ್ಲ ಮಾತಾಡಬಾರ್ದು ಕಣೆ, ಮುಹೂರ್ತ ಆಗೋರ್ಗೆ ಏನು ತಿನ್ನಬಾರ್ದು. ಅಮ್ಮ ಶಿವ, ಅಯ್ಯ ಒಳ್ಳೆ ಗ್ರಹಚಾರ. ಒಂದು ಕೆಲಸ ಮಾಡು, ಅಡಿಗೆ ಮನೆಯಲ್ಲಿ ಲಾಡು ಚಿರೋಟಿ ಎಲ್ಲ ಮಾಡಿಟ್ಟಿದ್ದಾರೆ,
ಹೋಗಿ ಹೇಗಿದೆ ನೋಡ್ತೇನೆ ಅಂತ ಒಂದೊಂದು ಇಷ್ಟಿಷ್ಟು ಅಂತ ತಿಂತಾ ಇರು, ಹೊಟ್ಟೆ ತುಂಬೋಗುತ್ತೆ, ಹೋಗು. ಘಟೋದ್ಗಜ ನುಗ್ಗಿದ ಅಡಿಗೆಯ ಮನೆಗೆ. ಅಲ್ಲಿ ಆ ಅಡಿಗೆ ಮಾಡಿದವರು ಪಾಪ 2-3 ರಾತ್ರಿಗಳಿಂದ ನಿದ್ದೆ ಕೆಟ್ಟ ಅಡಿಗೆ ಮಾಡಿದ್ರಲ್ಲ, ಹಾಗೆ ಗೋಡೆಗೋರ ಕಣ್ಣು ಮಲ್ಕೊಂಡ್ಬಿಟ್ಟಿದ್ರು. ಘಟೋದ್ಗಜ ಬಂದು ತನ್ನ ಕರವನ್ನು ತೋರಿದೊಡನೆ ತನ್ನ ಮಾಯಾ ಪ್ರಭಾವದಿಂದ ಅವರಿಗೆ ಹೆಚ್ಚು ನಿದ್ರೆ ಬರುವಂತೆ ಮಾಡಿದ. ಒಂದು ಸಲ ಬುರ್ರನೆ ಗಾಳಿಯನ್ನೆಳೆದ. ಆ ಗೂಡೆಗಳೆಲ್ಲ ಒಂದರಿಂದ ಒಂದು ಸಾಲು ಗಾಡಿಗಳಂತ ಹತ್ರ ಬಂತು. ಈ ಶಶಿರೇಖೆ ರೂಪದಲ್ಲಿದ್ದವನು ನಿಜ ರೂಪಕ್ಕೆ ಬಂದು ಛತ್ರದಷ್ಟು ಎತ್ತರಕ್ಕೆ ಕೂತ. ಅಂದ, ಒಳ್ಳೆ ಭೋಜನ, ಭಲೆ 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 ದೊರಕಿತು ಜನಗೆ ಇಂದು ಸುಭೋಜನ, ಭಲೆ 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 ದೊರಕಿತು ಜನಗೆ ಇಂದು ಸುಭೋಜನ, ಸಂಭ್ರಮದಿಂದಲಿ ತಿಂದು ತೇಗುವ ಮೋಜಿನ ಮೋದ ದಿನ, ಆಹಾ ಸಂಭ್ರಮದಿಂದಲಿ ತಿಂದು ತೇಗುವ ಮೋಜಿನ ಮೋದ ದಿನ, ಆಹಾ ಬಲೆ 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 ದೊರಕಿತು ಜನಗೆ ಇಂದು ಸುಭೋಜನ. ಗಾರಿಗೆ ಪಾಯಸ ಲಡ್ಡು ಚಿರೋಟಿ ಹಾಲು ಪಾಯಸದ ಸಂಭ್ರಮ, ಗಾರಿಗೆ ಪಾಯಸ ಲಡ್ಡು ಚಿರೋಟಿ ಹಾಲು ಪಾಯಸದ ಸಂಭ್ರಮ, ಭಲೆ 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 ದೊರಕಿತು ಜನಗೆ ಇಂದು ಸುಭೋಜನ. ಆಹಾ ಘಮಿ ಘಮಿಸುವ ಹುಳಿಯೋಗರೆ ರಾಶಿ, ಇಟ್ಟಿಗರು ಕಾಯೋಳಿಗೆ ಬೇರಿಸಿ, ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ತುಪ್ಪದಿ ಕರೆದ ಕರ್ಜಿಕಾಯಿ, ತಿಂಡು ತಿನಿಸುಗಳಿಂದ ತುಂಬಿದೆ ಆಲಯ, ತಿಂದು ಮಾಡುವೆ ಎಲ್ಲವ ಮಾಯ, ಭಲೆ 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 ದೊರಕಿತು ಜನಗೆ ಇಂದು ಸುಭೋಜನ. ಓಹೋ ಆಹಾ ಒಳ್ಳೆ ಭೋಜನ. ಗೂಡೆಗಳಲ್ಲಿದ್ದದ್ದನ್ನೆಲ್ಲ ಬಾಯಿಗೆ ಹಾಕಿ ತಿಂದುಬಿಟ್ಟ. ಸುಮಾರು 1000 ಜನ ತಿಂಡಿ ತಾನೊಬ್ಬನೇ ತಿಂದು ಅಂತ ತೇಗಿ ಹೊರಗಡೆಗೆ ಬಂದ. ಈ ಅಡಿಗೆ ಮಾಡಿದ್ದವ್ರು ಕಂಡುಬಿಟ್ರು. ಲಾಡು ಮಾಡಿದವ್ರು ನೋಡ್ತಾರೆ ಗೂಡೆ ಖಾಲಿ. ಪಕ್ಕದವನು ಕದ್ದು ಬಿಟ್ಟಿದ್ದಾನೆ ಅಂತ ಸೌಟ್ ಎತ್ಕೊಂಡು ಜಗಳಕ್ಕೆ ಹೊರಟ. ಚಿರೋಟಿಯವನ್ ನೋಡ್ದ, ನನ್ನ ಚಿರೋಟಿ ಯಾರೋ ಕದ್ದಿದ್ದಾರೆ ಅಂತ ಅವನು ಜಗಳಕ್ಕೆ ಬಂದ. ಏನಿಬ್ರು ಹೊಡೆದಾಡಬೇಕು. ಆ ವೇಳೆಗೆ ಇನ್ನೊಬ್ಬ ಓಡ್ ಬಂದ. ಏನ್ರಿ ರಾಶಿ ರಾಶಿ ಮಾಡಿದ ಅನ್ನ ಎಲ್ಲ ಚೆಟ್ಟು, ಇನ್ನೊಬ್ಬ ಅಂದ ಕೊಳದಪ್ಪಲೇ ಇದ್ದು ಸಾರೆಲ್ಲ ಚೆಟ್ಟು, ಇನ್ನೊಬ್ಬ ಬೀಗದ ಕೈ ಹಿಡ್ಕೊಂಡು ಗಡ 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 ನಡುತ್ತಾ ಬಂದ. ಇನ್ನೊಬ್ಬ ಕೇಳಿದ, ಏನೇ ಸಮಾಚಾರ? ಇದು ಮನೆಯೊಳಗೆ ತಿಂತಿದ್ವಲ್ಲ ನಾವು, ಆ ಸಕ್ಕರೆ ರವೆ ತುಪ್ಪ ಎಲ್ಲ ಚೆಟ್ಟು. ಇನ್ನೊಬ್ಬ ಅಂದ, ಚಿರೋಟಿ ಚೆಟ್ಟು, ಲಾಡು ಚೆಟ್ಟು, ಅಡಿಗೆ ಎಲ್ಲ ಚೆಟ್ಟು. ಮಂತ್ರಿಗಳು ಬಂದರು, ಏನ್ ಸಮಾಚಾರ? ಸ್ವಾಮಿ ನಮ್ಮನ್ನು ಕಳಿಸಿಬಿಡಿ. ಅಡಿಗೆ ಮಾಡೋರು ಕೇಳಿದ್ರು, ಏನಯ್ಯ ನಮ್ಮನ್ನು ಕಳಿಸಿಬಿಡಿ ಸ್ವಾಮಿ. ಯಾಕಪ್ಪ? ಅಲ್ಲ ಸ್ವಾಮಿ, ಮಾಡಿದ್ದೆಲ್ಲ ಚೆಟ್ಟು, ಲಾಡು ಚೆಟ್ಟು, ಚಿರೋಟಿ ಚೆಟ್ಟು, ಇದ್ದು ರವೆ ಸಕ್ಕರೆ ತುಪ್ಪ ಎಲ್ಲ ಚೆಟ್ಟು, ಅಡಿಗೆ ಮಾಡಿದ್ದೆಲ್ಲ ಚೆಟ್ಟು ಅಂದ್ರೆ ಇನ್ನು ಸ್ವಲ್ಪ ಹೊತ್ತೋದ್ಮೇಲೆ ಅಡಿಗೆ ಮಾಡಿದವರು ಚೆಟ್ಟು. ಇಲ್ಲೆಲ್ಲೋ ಭೂತಾನೋ ಪ್ರೇತಾನೋ ಸೇರ್ಕೊಂಡಿದೆ, ನಮ್ಮನ್ನು ಕಳಿಸ್ಬಿಡಿ ಸ್ವಾಮಿ. ಮಂತ್ರಿ ಅಂದಯ್ಯ, ಇಂಥ ಸಮಯದಲ್ಲಿ ಹೀಗೆ ಮಾಡಬಾರ್ದಪ್ಪ, ನೆಂಟರೆಲ್ಲ ಬರೋ ಹೊತ್ತಾಯ್ತು, ಬನ್ರಯ್ಯ ಅಂತ ಕರೆದುಕೊಂಡು ಹೋಗಿ ಮತ್ತೊಂದು ಛತ್ರದಲ್ಲಿ ಅಡಿಗೆಯನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಘಟೋದ್ಗಜ ಅಲ್ಲಿ ಹಾಕಿರುವ ಚಪ್ಪರವನ್ನು ನೋಡಿ ತನ್ನ ಕೈ ಹೀಗಂದ. ಆ ಚಪ್ಪರದಲ್ಲಿ ಎಳನೀರಿನ ಗೊಂಚಲುಗಳಲ್ಲಿ ಅಲ್ಲಿರಬಹುದಾದ ಬಾಳೆಯ ಕಂಬಗಳಲ್ಲೆಲ್ಲ ರಾಕ್ಷಸರು ಸೇರ್ಕೊಂಡ್ಬಿಟ್ಟರು. ಇಲ್ಲಿ ಮದುವೆ ಗಂಡು ಬರ್ತಾ ಇದ್ದಾನೆ, ಮೆರವಣಿಗೆ, ದಿವ್ಯವಾದಂತ ವಾಲಗ ವಾದ್ಯ, ರಾಜಾಧಿರಾಜರು ಇವನೊಬ್ಬನ್ನೇ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಬರ್ತಾ ಇದ್ರು. ಘಟೋದ್ಗಜನ ಮಾವ ಜಾಂಗಿರಿ ಮಾವ ತನ್ನ ಕೈಯನ್ನು ತೋರಿ ಅಲ್ಲೊಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ. ಅಲ್ಲಿಬ್ಬರು ಹೆಣ್ಣು ಮಕ್ಕಳು ನಿಂತ್ಕೊಂಡು ಕರೆಯುತ್ತಿದ್ದಾರೆ. ಓಹೋ ಬನ್ನಿರಿ ಅಯ್ಯ ಬನ್ನಿರಿ, ಬನ್ನಿರಿ ಅಯ್ಯ ಬನ್ನಿರಿ, ಬನ್ನಿರಯ್ಯ ಕುಳ್ಳಿರಿ, ಬೇಕಾದದ್ದೆಲ್ಲ ಕೊಳ್ಳಿರಿ. ಬನ್ನಿರಯ್ಯ ಕುಳ್ಳಿರಿ, ಬೇಕಾದದ್ದೆಲ್ಲ ಕೊಳ್ಳಿರಿ, ಬನ್ನಿರಿ ಅಯ್ಯ ಬನ್ನಿರಿ. ಪಳಪಳನೆ ಹೊಳೆಯುವ, ತಳತಳನೆ ಮೆರೆಯುವ, ಪಳಪಳನೆ ಹೊಳೆಯುವ, ತಳತಳನೆ ಮೆರೆಯುವ, ರನ್ನ ಮಣಿ ಮಕುಟ ಆಭರಣವೆಲ್ಲ ಕೊಳ್ಳಿರಿ, ರನ್ನ ಮಣಿ ಮಕುಟ ಆಭರಣವೆಲ್ಲ ಕೊಳ್ಳಿರಿ, ಬನ್ನಿರಿ ಅಯ್ಯ ಬನ್ನಿರಿ. ಬನ್ನಿ ಬನ್ನಿ, ನಿಮ್ಗೆ ಯಾರ್ಯಾರು ಏನೇನ್ ಬೇಕೆಲ್ಲ ತಗೊಂಡು ಹೋಗಿ. ಒಬ್ರು ಹಳೇ ತಾಮ್ರ ಚೊಂಬು ಇಟ್ಕೊಂಡಿದ್ದು ಪುರೋಹಿತರು ಕೇಳಿದ್ರು, ನಾನು ಈ ಚೊಂಬು ಕೊಟ್ರೆ ಬಂಗಾರದ ಕೊಡ್ತೀರಾ? ಹಾಗಾದ್ರೆ ಕೊಡು, ಕಿತ್ಕೊಂಬಿಟ್ಟು. ಬಂದಿದ್ದ ರಾಜರುಗಳೆಲ್ಲರೂ ಕೂಡ ತಮ್ಮ ತಮ್ಮ ಒಡವೆ ವಸ್ತ್ರಗಳನ್ನು ಬದಲಾಯಿಸಿಕೊಂಡ್ರಂತೆ. ಈ ದುರ್ಯೋಧನ ಮದುವೆ ಗಂಡಿಗೆ ತಲೆ ಮೇಲಿದ್ದ ಪಾಗು ಪೇಟ ಬದಲಾಯಿಸಿದ, ಕಿವಿಯ ಅತ್ತಕಡಕು ಬದಲಾಯಿಸಿದ, ಕೈ ಕಡಗ ಬದಲಾಯಿಸಿದ. ಕರ್ಣ ಹೇಳಿದ, ಹೊತ್ತಾಯ್ತು ಹೋಗೋಣ. ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ವಯೋವೃದ್ಧನಂತೆ ಈ ಗಂಡು ತಲೆ ತೂಗುತ್ತಾ ಇದ್ದಾನೆ. ಅಯ್ಯ ಅಪ್ಪ. ದುರ್ಯೋಧನ ಕೇಳಿದ, ಏನ್ ಮಗನೆ? ಅಪ್ಪ ತಲೆ ಮೇಲೆ ಯಾರೋ ಕೂತ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಏನಿಲ್ಲ ಕಣ್, ಸುಮ್ಮನೆ ಇರೋ. ಅಪ್ಪ ಏನಪ್ಪ ಕಿವಿ ಹಿಡಿದಾರ ಎಳಿತಾ ಇದ್ದಾರೆ ಕಣೋ.
ಲಕ್ಷಣ ಇದೇನು ಅವಲಕ್ಷಣ, ಸುಮ್ಮನೆ ಕೂತ್ಕೊಳ್ಳೋ. ನೋಡು ಆ ತಲೆ ಮೇಲಿರೋ ಪೇಟ ಸ್ವಲ್ಪ ವಾರಿಯಾಗಿದೆ, ಸರ್ ಮಾಡು. ಕೈ ಎತ್ತಲಿಕ್ಕೆ ಹೋದ್ರೆ ಕೈ ಹಿಡ್ಕೊಂಬಿಟ್ಟಿತ್ತು. ಅಪ್ಪ ಏನಪ್ಪ ಕೈ ಯಾರ ಹಿಡ್ಕೊಂಬಿಟ್ಟಿದ್ದಾರೆ ಕಣೋ, ಸುಮ್ಮನೆ ಕೂತ್ಕೊಳ್ಳೋ. ಅಲ್ಲಿ ನೋಡೋ ದ್ವಾರಕಾ ನಗರಿ ಬಂತು ಅನ್ನುವಾಗ ಎಲ್ಲ ಪುರೋಹಿತ ವರ್ಗದವರು ಬಂದಿದ್ರಲ್ಲ, ಕಲಶ ತಗೊಂಬಂದಿಟ್ರು. ಶುಕ್ಲಾಂಬರದಂ ವಿಷ್ಣು ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಇಟ್ಟಿಟ್ರು. ಕೋತಿ ಬಂದು ಎತ್ಕೊಂಡು ಹೊರಟಾಯ್ತು. ಆ ಪುರೋಹಿತರು ಕಳಶ ಓ ಕಳಶ, ಇನ್ನೊಬ್ರು ಅಂದ್ರೆ ಅರೆ ಹೋದ್ರೆ ಹೋಯ್ತು, ಬೇರೆ ಇಡ್ರಿ. ಅಯ್ಯ ಬೇರೆ ಇಡೋಕೆ ಅಲ್ಲಿಂದ ತಗೊಂಬಂದ್ವೇನಯ್ಯ, ಎತ್ತಿದ್ದೆ ಅವಲಕ್ಷಣ, ಏನು ಮದುವೆನೋ ಇದು. ಪುರೋಹಿತರಿಗೆ ಸಿಟ್ಟು. ಆ ವಾಲ್ಗದವ್ರ ಕಡೆ ತಿರುಗಿದ್ದು, ಬಾರಸ್ರಪ್ಪ ವಾದ್ಯಾನ. ಅವ್ರೇನ್ ಮಾಡಿದ್ರು, ಡಮ 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 ಢಮ್ 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 ಅಂದ್ರು. ಆ ಮೂರನೇ ಢಮ್ ಅನ್ನೋದ್ರೊಳಗೆ ಚಪ್ರಾನೇ ಕೂತ್ಕೊಂಡ್ಬಿಡ್ತು. ಈ ರಾಜಾದಿರಾಜರ ಮೇಲೆಲ್ಲ ಕೂತ್ ಬಿಡ್ತು. ಒಬ್ಬರಿಗೆ ಬೆನ್ನು ಮೂಳೆನೆ ಮುರಿದೋಯ್ತು. ಅವರು ಅಂದ್ರು. ಇನ್ನೊಬ್ಬ ಕೇಳಿದ್ರು, ಏನು ಸ್ವಾಮಿ ಭಾಳ ಅಂತ ಪೆಟ್ಟೇನಾಗಿಲ್ಲ, ಮೂಳೆ ಎಲ್ಲ ಮುರಿದೋಗ್ಬಿಟ್ಟಿತ್ತು. ಪುರೋಹಿತರು ಬಾಯಿ ಮೇಲೆ ಬಿದ್ದು ಬಿಟ್ಟಿದೆ, ಪಾಪ ಹಲ್ಲೆಲ್ಲ ಉದುರೋಯ್ತು. ಅವ್ರ ಬಾಯಿ ಮುಂಚ್ಕೊಂಡು ಇದ್ದಲ್ಲೆಲ್ಲ ಹೊಂಡ ಇದು ಹಲ್ವಲ್ಲೆಲ್ಲ ಉಳಿದೆಲ್ಲ ಮದುವೆ ಬಂದ್ಬಿಟ್ನಲ್ಲಪ್ಪ. ಈ ರಾಜಾದಿರಾಜರೆಲ್ಲ ಏನ್ರಿ ಅವಲಕ್ಷಣ ಅನ್ನುವಾಗ ಆ ಮಂತ್ರಿಗಳು ಬಂದು ಹೇಳಿದ್ರು, ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡೋಣ ಬನ್ನಿ. ಕಲ್ಯಾಣ ಮಂಟಪಕ್ಕೆ ಬಂದರಂತೆ. ಕಲ್ಯಾಣ ಮಂಟಪಕ್ಕೆ ಬರುವಾಗ ಆ ಪುರೋಹಿತರಂತಾರೆ, ಒಳ್ಳೆ ಮದುವೆ ಗಣಪ ಕಡಗ ಮನೆಯ ಮದುವೆ ಎಣ್ಣೆನ ಬಾಮ್ಮ, ಮದುವೆ ಎಣ್ಣೆ ಬಾರಮ್ಮ ನೀನು. ಕರ್ಕೊಂಬರ್ತಿದ್ದಾರೆ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಡುತ್ತಾ ಲಜ್ಜೆಯಿಂದ ತಲೆ ಬಾಗಿಸುತ್ತಾ ನಾಚಿಕೆ ಮೇಲೆ ಬಂದು ನಿಂತ್ಕೊಂಡ್ಲಂತೆ ಈ ಮಾಯಾ ಶಿಶುರೇಖ. ಎಲ್ಲ ಹಾರ ಹಾಕಪ್ಪ. ಅವನು ಹಾರ ಕೈನಲ್ಲಿ ತಗೊಂಡಿದ್ದೆ, ಹೀಗೀಗ ನಡುಗ್ತಾ ಇದ್ದಾನೆ, ಗಡ 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 ಗಡ್ನೆ. ಈ ಘಟೋದ್ಗಜ ಹುಲಿ ಹಂಗೆ ಕಾಣಿಸ್ಬಿಟ್ಟ. ಇವನು ಬೆದರಿದೆ, ಅಪ್ಪ ಹುಲಿ. ಪಕ್ಕದಲ್ಲಿದ್ದವ್ರು ನೋಡಿದೆ, ಯಾವ ಸೀಮೆ ಗಂಡ್ರಿ ಇವನು. ಅದಕ್ಕೆ ಶಕುನಿ ಅಂತಾನೆ. ಹಾಗಲ್ಲ, ದಾರಿಲಿ ಬರುವಾಗ ಒಂದು ಹುಲಿ ಎದುರು ಬಿತ್ತು. ಆ ಹುಲಿಯನ್ನು ಹೊಡೆದಾಕ್ಬಿಟ್ಟಿದ್ದಾನೆ, ಅದ್ರ ಗಿಲಿ ಇವನು ಹೊಡೆದು ಬಿಟ್ಟಿದೆ. ಸರಿ ಕರ್ಕೊಂಡೋಗಪ್ಪ, ಹೇಗಾದ್ರೂ ಮಾಡಿ ಮದುವೆ ಮಾಡಿಬಿಡ್ರಿ. ಪುರೋಹಿತರೆ ಮಾಂಗಲ್ಯ ಕಟ್ಸ್ರಿ. ಮಾಂಗಲ್ಯ ಕಟ್ಸೋದಕ್ಕೆ ಹಿಡ್ಕಡೆಯ ಮಾಂಗಲ್ಯವನ್ನ, ಕಟಯ ಮಾಂಗಲ್ಯಂ ತಂತು ನಾನೇನ. ಅರೆ ಕಟಪ. ಈ ಕೈಯಲ್ಲಿ ಮಾಂಗಲ್ಯ ಹಿಡಿದಿದ್ದರೆ ಘಟೋದ್ಗಜ ದೃಷ್ಟಿಯನ್ನು ಬೀರಿದರಂತೆ ಅದು ಹಾವಾಯಿತು. ಹಾವು ಬಿಸಾಡಿದ. 1ರಿಂದ 1000 ಹಾವುಗಳಾಗಿ ಕುಳಿತಿದ್ದವರ ಮೇಲೆಲ್ಲ ಹರಿದಾಡ್ಬಿಡ್ತಂತೆ. ಎಲ್ಲರೂ ಹಾವು 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 ಅಂತ ಎದ್ದು ಓಡ್ತಿದ್ದಾರೆ. ದಿಗ್ಗನೇಳಲು ಮಾಯಾಪದಾರಿನ ಅನಿತ ವಸ್ತುಗಳು ನಿಜ ರೂಪವನ್ನು ತಾಳೆ. ಈ ರಾಜರು ಕೂತಿದ್ದವರೆಲ್ಲ ಧಡಾರ್ನ ಎದ್ದು ಓಡಿದ್ರಲ್ಲ, ಎದ್ದ ಕೂಡಲೇ ಆ ಮಾಯಾ ಬಜಾರ್ನಲ್ಲಿ ಕೊಂಡುಕೊಂಡಿದ್ದ ಬಟ್ಟೆಗಳೆಲ್ಲ ನಿಜ ರೂಪಕ್ಕೆ ಬಂದ್ಬಿಡ್ತು. ಒಬ್ಬ ಕೋಟ್ ಬದಲಾಯಿಸಿದ್ದ, ಅದು ಗೋಣಿ ಚೀಲ. ಒಬ್ಬ ತಲೆ ಮೇಲೆ ತುರಾಯಿ ಕಟ್ಕೊಂಡಿದ್ದ, ಅದು ಕಸ ಗುಡಿಸೋ ನವಲ್ಗರಿ. ಒಬ್ಬ ಹಿಂದ್ಗಡೆ ಗೌನ್ ಬಿಟ್ಟುಕೊಂಡಿದ್ದ, ಅದು ಈಚಲು ಚಾಪೆ. ಎಲ್ಲ ಓಡ್ತಿದ್ರು. ಬಾಗಿಲಲ್ಲಿ ನಿಂತಿದ್ದ ಕೃಷ್ಣ ಅವರಿಗೆ ಅವಮಾನವಾಗಬಾರದು ಎಂದು ಕರೆದು ಸತ್ಕರಿಸಿದ. ಮದುವೆ ಗಂಡು ಹೇಳಿದೆ ಕೇಳಿದೆ ಓಡೋಗ್ಬಿಟ್ಟ. ಬಲರಾಮ ಬಂದು, ಮಗಳೇ ನಿನ್ನ ಮದುವೆಯಲ್ಲ ಹೀಗಾಯ್ತಲ್ಲ ಅಂತ ಹತ್ರ ಬರುವಾಗ ಮಹಾನುಭಾವನಾದ ಘಟೋದ್ಗಜ ಕರಡಿಯಂತೆ ವೇಷ ಧರಿಸಿ ಥಟ್ಟನೆ ಮಾಡಿದ. ಬಲರಾಮ ನೋಡಿದ ಕೃಷ್ಣ. ಕೃಷ್ಣ ಬಂದ, ಏನಣ್ಣ ಏನ್ ಹೀಗಾಗೋಯ್ತಲ್ಲೋ ಅಣ್ಣ, ಇಲ್ಲಿ ಯಾರೋ ಕಣಿ ಹೇಳೋಡಿದ್ದಾರೆ, ಕರ್ಕೊಂಬರೋ. ಅಷ್ಟು ದೂರ ಹೋಗಿ ತನ್ನ ನೆರಳಿಗೆ ಪ್ರಾಣವನ್ನು ಕೊಟ್ಟ. ಆ ನೆರಳು ಒಂದು ಹೆಣ್ಣು ರೂಪವನ್ನು ಧರಿಸಿ ಕಣಿ ಹೇಳೋಳಂಗೆ ಬರ್ತಿದ್ದಾಳೆ. ಪೇಳುವೆ ಕಣಿ ಪೇಳುವೆ ಕಣಿ ಪೇಳುವೆ ಕಣಿಯ, ಪೇಳುವೆ ಕಣಿ ಪೇಳುವೆ ಕಣಿ ಪೇಳುವೆ ಕಣಿಯ, ಆಹಾ ಪೇಳುವೆ ಕಣಿ ಪೇಳುವೆ ಕಣಿ. ಕಂಡದ್ದು ಕಂಡಾಗೆ ಕಾಣದ್ದು ಕಾಣದಾಂಗೆ ಪೇಳುವೆ ಕಣಿಯ. ಅಣ್ಣ ಕಣಿ ಅಮ್ಮ ಕಣಿ ಅಯ್ಯ ಕಣಿ ಪೇಳುವೆ. ಕಣಿ ಹೇಳುವ ರೂಪದಲ್ಲಿ ಬಂದರೆ ಬಲರಾಮ ಕೇಳಿದ, ಅಮ್ಮ ನನ್ನ ಮಗಳ ಮದುವೆಯಲ್ಲಿ ಇಷ್ಟೊಂದು ವಿಪರೀತವಾಗೋದಕ್ಕೇನು ಕಾರಣ ನೋಡಮ್ಮ. ಆಕೆ ಹೇಳಿದ್ಲು, ಅಯ್ಯ ಹೇಳಮ್ಮ ಇಷ್ಟೆಲ್ಲ ವಿಪರೀತವಾಗೋದಕ್ಕೆ. ಒಡ ಹುಟ್ಟಿದವಳ ನೀ ಮನವನ್ನೋಜಿಸಿದೆ, ಒಡ ಹುಟ್ಟಿದವಳ ನೀ ಮನವನ್ನೋಜಿಸಿದೆ. ಆ ಫಲ ಒದಗಿ ಬಂತೀಗ ಅಣ್ಣ, ಆ ಫಲ ಒದಗಿ ಬಂತೀಗ. ಅಣ್ಣ ಒಡ ಹುಟ್ಟಿದವಳ ಮನಸ್ಸನ್ನು ನೋಯಿಸಿದೆ, ಆ ಫಲ ಬಂತೀಗ. ಒಡ ಹುಟ್ಟಿದವಳು ಯಾರಮ್ಮ? ಅವಳ ಹೆಸರೇನಮ್ಮ? ಸೂಯಿಂದ ಮೊದಲಾಗಿ ದಾಯಿಂದ ಕೊನೆಯಾಗಿ, ಸೂಯಿಂದ ಮೊದಲಾಗಿ ದಾಯಿಂದ ಕೊನೆಯಾಗಿ, ಕುಡಿದವಳ ಪೆಸರಣ್ಣ
ಅಣ್ಣ ಕೂಡಿದವಳ ಪೆಸರಣ್ಣ. ಅಣ್ಣ ಸೂಯಿಂದ ಬದಲಾಗಿ ದಾಯಿಂದ ಕೊನೆಯಾಗುತ್ತೆ ಅಂತ ಹೆಸರಿನವಳು. ಕೃಷ್ಣ ಯಾರೋ? ಕೃಷ್ಣ ಆಲೋಚನೆ ಮಾಡದ. ಸೂಯಿಂದ ಮೊದಲು ಅಣ್ಣ ಸುಭದ್ರಾ. ಬಲರಾಮ ಹೇಳಿದ, ಹೌದು ತಮ್ಮ, ಅವಳ ಮನಸ್ಸನ್ನು ನಾನು ಬಹಳ ನೋಯಿಸಿದೆ ಕಣ್ಣು. ಒಡ ಹುಟ್ಟಿದವರ ಮನವ ನೋಯಿಸಿದರೆ ಪೊಡವಿ ಪಾಲಕನಾದರವನ ಒಡೆತನವು ಅಡಗಿಪೋಪುದಲ್ಲದೆ ದೃಢವಾಗಿ ನಿಲ್ಲದು ಎಂದು ದೊಡ್ಡವರಾಡಿದ ಮಾತು ಸತ್ಯವಾಗೋಯ್ತು. ಅಮ್ಮ, ಈಗ ನನ್ನ ಮಗಳೆಲ್ಲಿದ್ದಾಳಮ್ಮ? ಆ ಕಣಿ ಹೇಳೋಳು ಹೇಳ್ತಾಳೆ, ಋಣವಿದ್ದ ಕಡೆ ಸೇರಿತಾ ಹೆಣ್ಣು, ಬರಿದೇಕೆ ಬಾಯ್ ಬಿಡುವೆ ಇನ್ನು. ಋಣವಿದ್ದ ಕಡೆ ಸೇರ್ತೆ ಅಮ್ಮ, ಅದು ಎಲ್ಲಾದ್ರೂ ಸೇರ್ಲಿ, ಈಗ ನನ್ನ ಮಗಳು ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಆ ಕಣಿ ಹೇಳೋಳು ಹೇಳ್ತಾರೆ, ಬರುವನೊಬ್ಬ ಮುನಿರಾಯ. ಅಣ್ಣ, ಬರುವನೊಬ್ಬ ಮುನಿರಾಯ, ಮಗಳ ತೋರಲು ಬೇಳುವನೊಂದು ಉಪಾಯ. ಈಗ ನಿನ್ನ ಮಗಳನ್ನು ನೋಡೋದಕ್ಕೆ ಒಬ್ಬ ಮುನಿರಾಯ ಉಪಾಯ ಹೇಳಲು ಬರ್ತಾನೆ, ನಾನು ಬರ್ತೇನೆ. ನಾರಾಯಣ ಕಣಿ ಹೇಳೋ ಹೊರಟ್ರಂತೆ. ಕಣಿ ಹೇಳೋಳು ಆ ಕಡೆ ಹೋಗ್ತಿದ್ದಾಗೆ ನಾರದರು ನಾರಾಯಣ. ಕೃಷ್ಣ ಅಂದ, ನಾರದರೆ ದಯಮಾಡಿಸಿ. ಬಲರಾಮ ಅಂತಾನೆ, ಕೃಷ್ಣ ಇಷ್ಟೆಲ್ಲ ಆಗೋದಕ್ಕೆ ಇವರೇ ಕಾರಣ ಕಾಣೋ. ನಾರದರಂದ್ರು, ಬಲೆ 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 ಚೆನ್ನಾಗಿದೆ ಬಲರಾಮ ದೇವ. ಅಲ್ಲಪ್ಪ, ಅಲ ಕೊಲ ಪಾಪಿ ತಲೆ ಮೇಲೆ ಅಂತ ಬಂದ್ರೆ ನನ್ನ ಮೇಲೆ ಹಾಕ್ಬಿಟ್ಟಿಯಲ್ಲ. ಕೃಷ್ಣ ಒಂದು ವಿಚಿತ್ರ. ಏನು ನಾರದ್ರೆ, ನಾನು ಗಗನ ಮಾರ್ಗದಲ್ಲಿ ಬರುವಾಗ ಹಿಡಿಂಬಿಕಾವನದಲ್ಲಿ ಘಟೋದ್ಗಜನ ಅರಮನೆ ಮುಂದುಗಡೆ ಶಶಿರೇಖಾ ಅಭಿಮನ್ಯು ಆಟವಾಡ್ತಿದ್ರು. ಹಾಗಾದರೆ ನನ್ನ ಮಗಳು ಅಲ್ಲಿದ್ದಾಳೆ. ಕೃಷ್ಣ ಬೇಗ ಹೋಗೋಣ ನಡೆ. ಎಲ್ಲರೂ ಅಲ್ಲಿಗೆ ಬಂದರಂತೆ. ನಾರದರ ಮೊದಲು ಹಿಂಬದಿಯಲ್ಲಿ ಬಲರಾಮ, ಅವರ ಹಿಂಬದಿಯಲ್ಲಿ ಕೃಷ್ಣ ಇದ್ದ. ಘಟೋದ್ಗಜ ಬಾಗಲಲ್ಲೇ ನಿಂತಿದ್ದ. ಅವನೊಂದ್ಸಲ ಅಂದ. ಬಲರಾಮ ದೇವರಂದ್ರು, ನಾರದರೆ ನೀವು ಮುಂದೆ ಹೋಗಿ. ಬಲರಾಮ ದೇವರಂದ್ರು ಆ ಮಾತಿಗೆ ನಾರದ ಅಂತಾರೆ, ನಾರಾಯಣ ನಾರಾಯಣ, ಏನು ಅವನು ಗದೆ ತಗೊಂಬಂದ್ರೆ ನಾನೇನು ವೀಣೆ ತೋರಿಸಲ. ಬಲರಾಮ ನೀನೇ ಮುಂದಕ್ಕೆ ಹೋಗು. ಕೃಷ್ಣ ಹೇಳಿದ, ನೀವ್ಯಾರು ಮುಂದೆ ಹೋಗುವುದು ಬೇಡ, ನಾನೇ ಹೋಗ್ತೇನೆ. ಘಟೋದ್ಗಜ, ಹೇ ಕೃಷ್ಣ ನಮಸ್ಕಾರ ಮಾಡಿದರೆ ಕೃಷ್ಣ ಭುಜ ಬಿಡದೆ ಎಬ್ಬಿಸಿದನಂತೆ. ಆಗ ಸುಭದ್ರೆ ಓಡು ಬಂದಿದ್ದಾಳೆ. ಅಣ್ಣ, ಕೃಷ್ಣಣ್ಣ ಬಂದ್ಯಾ ಅಣ್ಣ? ನಿನ್ನ ಅನುಗ್ರಹದಿಂದ ಎಲ್ಲ ಶುಭವಾಯಿತೋ ನನಗೆ. ನಿನ್ನಿಂದಲೇ ಈ ಶಶಿರೇಖೆಯು ನನಗೆ ದೊರಕುವಂತಾದದ್ದು. ಬಲರಾಮ ಅಂದಲೇ, ಕಳ್ಳ, ಎಲ್ಲ ನೀನೇ ಮಾಡಿದ್ದು. ಅಣ್ಣ, ನಾನಲ್ಲ ಕಣೋ, ಎಲ್ಲ ಮಾಡಿದ್ದು ನೀನೇ. ಅಂದು ಒಂದು ಬಟ್ಟೆಗೆ ಗಂಟು ಹಾಕುವಾಗ ನೀನು ಇವರಿಬ್ಬರಿಗೂ ಮದುವೆ ಸಮಾಚಾರ ಹೇಳಿ ಗಂಟು ಹಾಕ್ಲಾ ಅಂದ್ರೆ ಹಾಕು ಒಂದೇ. ಇನ್ನೊಂದ್ಸಲ ಕೇಳದೆ ಹಾಕ್ಲಾ ಅಂದ್ರೆ ಹಾಕು ಒಂದೇ. ನಿನ್ನ ಮಾತಿನಂತೆ ನಾನು ಗಂಟು ಹಾಕಿದೆ. ಇವರಿಬ್ಬರು ಗಂಡ ಹೆಂಡರೆಂಬ ಗಂಟು ಬಿದ್ದು ಹೋಯಿತು. ಅಣ್ಣ, ಕೊಡಬೇಕು ಉತ್ತಮನಾದವಂಗೆ ಮಗಳಂ, ಸತ್ಪಾತ್ರಕನಿಗೆ ದಾನವಂ ಅಂತ ಶಾಸ್ತ್ರ ಹೇಳುತ್ತೆ. ಉತ್ತಮನಾದ ವರನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಶಾಸ್ತ್ರ ಇರುವಾಗ ಅಭಿಮನ್ಯುವಿಗಿಂತಲೂ ಉತ್ತಮನಾದ ವರ ಬೇಕೇನಣ್ಣ? ಅಣ್ಣ, ಅವರಿಗೆ ಮದುವೆ ಮಾಡಿಬಿಡೋಣ. ಕೃಷ್ಣನ ಒಲಿಮೆಗಿಂದ ದೇವಾದಿ ದೇವತೆಗಳೆಲ್ಲರೂ ಸಂತೋಷ ಪಡುವಂತೆ ಶಶಿರೇಖೆಗೂ ಮತ್ತು ಅಭಿಮನ್ಯುವಿಗೂ ವಿವಾಹ ನಡೆದಿದೆ. ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದನಂತೆ. ತಾನೊಂದ ನೆನೆದರೆ ದೈವ ತಾನೊಂದು ನೆನೆವದು ಎಂಬಂತೆ ಯಾವತ್ತಿಗೂ ಸತ್ಯಕ್ಕೆ ಜಯವೇ ವಿನಃ ಮಿಥ್ಯಕ್ಕೆ ಜಯವಿಲ್ಲ ಎನ್ನುವ ಅರ್ಥವನ್ನು ತೋರಿಸಬಹುದಾದಂಥ ಇವರ ವಿವಾಹ ಮಹೋತ್ಸವದೊಂದಿಗೆ ಈ ಶಶಿರೇಖಾ ಪರಿಣಯ ಎಂಬತಕ್ಕಂಥ ಕಥೆಗೆ ನಾವು ಪರಮಾತ್ಮನಿಗೆ ಮಂಗಳವನ್ನು ಪಾಡೋಣ. ಕಥೆಯನ್ನು ಕೇಳಿದವರಿಗೂ ಸಮಸ್ತ ಜನಗಳಿಗೂ ಪರಮಾತ್ಮ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಪರಮಾತ್ಮನಿಗೆ ಮಂಗಳವನ್ನು ಹಾಡೋಣ. ವಾರಿಜನಾಭನ ವರದನಿಗೆ ಸಕಲಾದಿ ದೇವನಿಗೆ ನಿರುಪಮ ನಿತ್ಯಾನಂದನಿಗೆ ಮಂಗಳೋ ನಿತ್ಯ ಮಂಗಳೋ. ವರದರಾಜನಿಗೆ ಸಕಲ ಸುರನಾಯಕನಿಗೆ ಲಕ್ಷ್ಮೀ ರಮಣನಿಗೆ ಕುಕ್ಷಿಯೊಳಗೆ ಇರೋಳು ಲೋಕವನ್ನು ರಕ್ಷಿಪ ಪಕ್ಷಿವಾಹನನಿಗೆ ಮಂಗಳೋ ಶುಭ ಮಂಗಳಂ.